ಸೊ ಆಡಿಷನ್ ಬಂದಿತ್ತು. ನನ್ನ ಟೀಮಲ್ಲಿರೋ ಎಲ್ಲರೂ ಆಡಿಷನಿಗೆ ಹೋಗಿದ್ದಾರೆ ಅವತ್ತು, ನಾನೊಬ್ಳು ಹೋಗಿಲ್ಲ. ಅಪ್ಪ ಅಮ್ಮನ ಕಾಟ ತಡೆಯೋಕ್ಕಾಗ. ಬಟ್ ತುಂಬಾ ತೆಳ್ಳಗಿದ್ದೆ ನಾನು, ಪಾಕೆಟ್ ಮನಿ ಬೇಕಲ್ಲ ಬೆಂಗಳೂರಲ್ಲಿ. ಯಾವಾಗ ಕಾಲೇಜ್ ಮುಗೀತೋ ನನ್ನ ಈ ಆಡಿಷನ್ ಕ್ರ್ಯಾಕ್ ಆಯ್ತು. ಸೈಕಾಲಜಿ ಸ್ಟೂಡೆಂಟ್, ಏನೋ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದೀನಿ. ಇಲ್ಲಿಂದ ಕೂಗ್ ಬರ್ತಾ ಇರತ್ತೆ ಸೈಲೆನ್ಸ್ ಸೈಲೆನ್ಸ್, ಅದು ಬಂದ್ಮೇಲೆ ಸೈಲೆಂಟ್ ಆಗೋದು. ತುಂಬಾ ಬೈಸ್ಕೊಂಡು ನಾನೇ ಆಗಿರೋದು ಅಂಡ್ ಮಾತು ಜಾಸ್ತಿ ಸ್ವಲ್ಪ ನಾನೇ ಆಡೋದು ಅನ್ಸುತ್ತೆ. ನೀವು ಪರ್ಮಿಷನ್ ಮದ್ವೆ ಆಗ್ತಿರೋ ಇಲ್ಲೋ ಅನ್ನೋ ತುಂಬಾ ಕ್ಯೂರಿಯಾಸಿಟಿ ಇದೆ. ಮದುವೆ ಮಂಟಪದಲ್ಲಿ ಏನೇನ್ ನಡೆಯುತ್ತೋ, ಯಾರ್ಯಾರು ಬರ್ತಾರೋ, ಹೋಪ್ಫುಲಿ ಮದುವೆ ಆಗ್ಬೋದು. ಸ್ವಲ್ಪ ಹುಡುಗರ ತರ ಆಟಿಟ್ಯೂಡ್ ಇರುತ್ತೆ. ಸೆಲ್ಫೀಸ್ ಕೇಳ್ತಾರಲ್ಲ ಊರ್ ಕಡೆ, ಅದ್ ನಮ್ಮ ಅಮ್ಮಂಗೆ ಭಾರಿ ಖುಷಿ. ನೀರ್ ದೋಸೆ ವಿತ್ ಮಾವಿನ ಹಣ್ಣಿನ ರಸಾಯನ. ನಾನು ಅನ್ಕೊಂಬಾರ್ದು, ನಾನು ಮ್ಯಾಗಿ ತುಂಬಾ ಚೆನ್ನಾಗಿ ಮಾಡ್ತೀನಿ. ಅಂದ್ರೆ ನಾರ್ಮಲ್ ಮ್ಯಾಗಿ ಅಲ್ಲ, ಅದೊಂದು ಮಸಾಲಾ ಮ್ಯಾಗಿ ಬರುತ್ತಲ್ಲ, ಅದು ಆಕ್ಚುಲಿ ಸ್ಪೆಷಲಿಸ್ಟ್. ನಾನು ಡೈರೆಕ್ಟರ್ ಜೊತೆ ಕೆಲಸ ಮಾಡೋದ್ ಕಷ್ಟ ಅಪ್ಪ, ಬಾಯಿ ಬಂದಂಗೆಲ್ಲ ಬೈದ್ಬಿಡ್ತಾರೆ. ಅದೇನು ಸುಳ್ಳು ಹೇಳೋದಕ್ಕಾಗಲ್ಲ, ಅಕ್ಕಂಗೆ ಗೊತ್ತಾಗ್ಬಿಡುತ್ತೆ. ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕ ಡಿಜಿಟಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ಶುಭಾ ಕೆ.ಬಿ. ಇವತ್ತು ನಮ್ಮ ಪಾಡ್ಕಾಸ್ಟ್ಗೆ ಒಬ್ಬರು ವಿಶೇಷ ಅತಿಥಿಯನ್ನು ಕರ್ಕೊಂಡ್ಬಂದಿದ್ದೀನಿ. ಯಾರಪ್ಪ ಇವರು ಅಂತೀರಾ? ನಿಮ್ಮೆಲ್ಲರ ನೆಚ್ಚಿನ ಧಾರಾವಾಹಿ ಅಣ್ಣಯ್ಯನ ಮುದ್ದಿನ ತಂಗಿ ರತ್ನಾನ ನಾವಿವತ್ತು ನಮ್ಮ ಸ್ಟುಡಿಯೋಗೆ ಕರ್ಕೊಂಡ್ಬಂದಿದ್ದೀವಿ. ಸೊ ನಾಗಶ್ರೀ ಬೇಗಾರ್ ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ನಾಗಶ್ರೀ ಒಂದು ಕಿರು ಪರಿಚಯ ಮಾಡಬೇಕು ಅಂತಂದರೆ, ಈಕೆ ಬಾಲ್ಯದಿಂದಲೇ ರಂಗಭೂಮಿ ಕಲಾವಿದೆ, ಭರತನಾಟ್ಯ, ಸಂಗೀತ, ಯಕ್ಷಗಾನ ಇದಿಷ್ಟು ಕ್ಷೇತ್ರದಲ್ಲೂ ಸಕ್ರಿಯವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗೆ ಧಾರಾವಾಹಿ ಮಾತ್ರ ಅಲ್ಲದೆ ಸಿನಿಮಾದಲ್ಲೂ ಕೂಡ ತಮ್ಮ ಅಭಿನಯ ಚತುರತೆಯನ್ನು ಪ್ರದರ್ಶನ ನೀಡಿದ್ದಾರೆ. ಜಲಪಾತ ಮತ್ತು ವೈಶಂಪಾಯನ ತೀರದಲ್ಲಿ ಸಿನಿಮಾಗಳು ಕೂಡ ತೆರೆ ಕಂಡು ಯಶಸ್ವಿ ಪ್ರದರ್ಶನವನ್ನು ಕಂಡಿದ್ವು. ಸೊ ಇವತ್ತು ನಾವು ಸಂಪೂರ್ಣವಾಗಿ ನಾಗಶ್ರೀ ಮತ್ತು ರತ್ನಾಳ ಪರಿಚಯವನ್ನು ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್, ಥ್ಯಾಂಕ್ ಯು. ಮೊದಲನೇದಾಗಿ ನೀವು ಈ ಅಣ್ಣಯ್ಯ ಸೀರಿಯಲಿಂದ ಎಷ್ಟು ಏನು ಮುಖ ಪರಿಚಯ ತುಂಬ ಚೆನ್ನಾಗಾಗಿದ್ದು, ಜನರಿಗೆ ತುಂಬ ಹತ್ತಿರ ಆಗಿದ್ದು ಅಣ್ಣಯ್ಯ ಧಾರಾವಾಹಿಯಿಂದ. ಸೊ ಈ ಪಾತ್ರಕ್ಕೆ ಆಯ್ಕೆ ಹೇಗಾದ್ರಿ? ಆಯ್ಕೆ ಅಂದರೆ ನಮ್ಮ ಪ್ರೊಡ್ಯೂಸರ್ ಸುಪ್ರೀತಾ ಶೆಟ್ಟಿ ಅವರು ಹಾಗೂ ಪ್ರಮೋದ್ ಶೆಟ್ಟಿ ಅವರು. ಸೊ ಇವ್ರದೊಂದು ರಂಗ ತಂಡ ಇದೆ, ರಂಗ ಸೌರಭ ಅಂತ ನೀವು ಕೇಳಿರ್ಬೋದು. ಅಲ್ಲಿ ನಾನು ವಾಲಂಟಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಆ್ಯಂಡ್ ಪ್ರಮೋದ್ ಶೆಟ್ಟಿ ಸರ್, ನಾವು ಪ್ರಮೋದ್ ಅಣ್ಣ ಅಂತ ಕರೆಯೋದು, ಅವರು ನಮ್ಮ ಅಪ್ಪನ ಸಿನಿಮಾದಲ್ಲೆಲ್ಲ ಆ್ಯಕ್ಟ್ ಮಾಡಿದ್ರಲ್ಲ. ಸೊ ಹೀಗೆ ಪರಿಚಯ ಇತ್ತು ಅಷ್ಟೇ. ಇವ್ರದ್ದು ಆಡಿಷನ್ ಏನಿದೆ, ಅದು ಎಲ್ಲ ರಂಗ ತಂಡಗಳೇನಿದೆ ಅಲ್ಲಿಗೆ ಒಂದು ನೋಟಿಫಿಕೇಶನ್ ಬಂದಿತ್ತು, ಒಂದು ಆಡಿಷನ್ ಆಗ್ತಿದೆ ಅಂತ. ಸೊ ನಮ್ಮದು ಕ್ರೈಸ್ಟಲ್ ಒಂದು ಟೀಮ್ ಇತ್ತು, ಅದಕ್ಕೆ ಬಂದಿತ್ತು. ಅವಾಗ ಏನಾಯಿತು ಅಂದರೆ, ನಾನು ತುಂಬ ಆಡಿಷನ್ಸ್ ಕೊಡ್ತಾ ಇದ್ದೆ. ನಾನು ಗಿವ್ ಅಪ್ ಮಾಡಿಬಿಟ್ಟಿದ್ದೆ, ಎಷ್ಟು ಆಡಿಷನ್ಸ್ ಕೊಟ್ಟರು ಅಷ್ಟೇ, ಇದು ಯಾವುದೂ ಏನು ಸೆಲೆಕ್ಟ್ ಆಗಲ್ಲ ನನಗೆ, ನಾನು ಬೇರೆ ಏನಾದರೂ ಮಾಡಬೇಕು ಅಂತ ಅನ್ಕೊತಿದ್ದಂಥ ಟೈಮಲ್ಲಿ, ಅಂದರೆ ಗ್ರ್ಯಾಜುಯೇಟ್ ಆಗಿದ್ದೆ ಅವಾಗಿನ್ನು. ಸೊ ಆಡಿಷನ್ ಬಂದಿತ್ತು. ನನ್ನ ಟೀಮಲ್ಲಿರೋ ಎಲ್ಲರೂ ಆಡಿಷನಿಗೆ ಹೋಗಿದ್ದಾರೆ ಅವತ್ತು, ಇನ್ಕ್ಲೂಡಿಂಗ್ ನನ್ನ ಜೂನಿಯರ್ಸ್, ನನ್ನ ಸೀನಿಯರ್ಸ್ ಯಾರ್ಯಾರು ಇದ್ದಾರೋ ನನ್ನ ಟೀಮಲ್ಲಿ ಎಲ್ಲರೂ ಆಡಿಷನಿಗೆ ಹೋಗಿದ್ದಾರೆ, ನಾನೊಬ್ಳು ಹೋಗಿಲ್ಲ. ಯೂಶಲಿ ಜಾಸ್ತಿ ಆಡಿಷನ್ಸ್ ಕೊಡೋದು ನಾನೇ ಈ ಆಡಿಷನಿಗೆ ಹೋಗಿರಲಿಲ್ಲ. ಅದಾದಮೇಲೆ ಏನಾಗಿತ್ತು ಅಂದರೆ, ನಮ್ಮದು ಜಲಪಾತ ಸಿನಿಮಾ ಏನಿದೆ ಅದ್ರದ್ದು ರಿಲೀಸ್, ಅದ್ರಲ್ಲಿ ಪ್ರಮೋದ್ ಅಣ್ಣ ಆ್ಯಕ್ಟ್ ಮಾಡಿದರು. ಸೊ ಆ ಜಲಪಾತ ಪ್ರೀಮಿಯರಿಗೆ ನೋಡೋಕೆ ಬಂದಾಗ ನಾನು ಆ್ಯಕ್ಟಿಂಗ್ ನೋಡಿದ್ರಲ್ಲ, ಅಪ್ಪನ ಹತ್ರ ಹೇಳಿದರು, ಬೇಕಾದ್ರೆ ಮಗಳನ್ನ ಒಂಚೂರು ಆಡಿಷನಿಗೆ ಕಳಿಸಿ ಅಂತ. ನಾನು ಹೋಗಲ್ಲ ಅಂತ ನಾನು ಗಲಾಟೆ, ನಾನು ಹೋಗಲ್ಲ, ಎಷ್ಟು ಹೋದ್ರು ಅಷ್ಟೇ. ಆಮೇಲೆ ಕಾಲ್ ಮಾಡಿ ಬೈದ್ರು ಅಂತೆ ಅಪ್ಪನಿಗೆ, ಬರಕ್ಕೆ ಹೇಳಿ ಅವಳಿಗೆ, ಏನಾಗಿದೆ ಆಡಿಷನಿಗೆ ಬರಕ್ಕೆ ಹೇಳಿ ಅಂತ. ಆಮೇಲೆ ನಮ್ಮ ಅಪ್ಪ ಅಮ್ಮನ ಕಾಟ ತಡಿಯೋಕ್ಕಾಗದೆ, ಲಿಟ್ರಲಿ ಅಪ್ಪ ಅಮ್ಮನ ಕಾಟ ತಡಿಯೋಕ್ಕಾಗದೆ ಆಡಿಷನಿಗೆ ಹೋಗಿದ್ದು. ಚೆನ್ನಾಗಾಯ್ತು ಆಡಿಷನ್, ಸುಪ್ರೀತಾ ಅಕ್ಕನೇ ತೊಗೊಂಡಿದ್ದು. ಸೊ ಆಡಿಷನ್ಸ್ ಚೆನ್ನಾಗಾಯ್ತು. ಬಟ್ ನನ್ಗೆ ಗೊತ್ತಿರೋ ಹಾಗೆ ಯಾರೇ ಬಂದರೂ ಅವ್ರಿಗೆ ಫಸ್ಟ್ ಆಡಿಷನ್ ತಗೊತಿದ್ದೆ ರತ್ನಾ ಕ್ಯಾರೆಕ್ಟ್ರಿಗೆ. ಎಲ್ರಿಗೂ ಅಷ್ಟೇ, ಯಾವುದೇ ಹುಡುಗಿ ಬಂದರೂ ರತ್ನಾ ಕ್ಯಾರೆಕ್ಟರ್ ಫಸ್ಟ್ ಕೊಟ್ಟು ಆಡಿಷನ್ ತಗೊತಿದ್ದೆ. ಇವಾಗಲೂ ಹೇಳ್ತಾರೆ, ನೀನು ಕ್ಯಾರೆಕ್ಟ್ರಿಗೆ ಆಡಿಷನ್ ಕೊಟ್ಟಿದ್ದೆ ನಾನು ಅಂತ ತುಂಬ ಜನ ಸಿಕ್ಕಿದವರು. ಸೊ ನಾನು ಹೋದೆ, ನಾರ್ಮಲ್ ಆಗಿ ಆಡಿಷನ್ ಕೊಟ್ಟೆ. ನನ್ನ ಪ್ರಕಾರ ಸೆಲೆಕ್ಟ್ ಆಗಲ್ಲ ಅನ್ನೋ ಥರ. ಬಟ್ ತುಂಬ ಚೆನ್ನಾಗಿ ಅವರು ತುಂಬ ಸೂಕ್ಷ್ಮತೆಯಿಂದ ಎಲ್ಲದನ್ನೂ ಅಬ್ಸರ್ವ್ ಮಾಡ್ತಾ ಇದ್ರು ಅನ್ನೋದು ನಂಗೆ ಗೊತ್ತಾಗಿತ್ತು. ಸೊ ನಾರ್ಮಲಾಗಿ ಅದೇ ಆಡಿಷನ್ ಕೊಟ್ಟಾದ್ಮೇಲೆ ಒಂದು 10 days ಬಿಟ್ಟು ನನಗೊಂದು ಕಾಲ್ ಬಂತು ಪ್ರೊಡಕ್ಷನ್ ಹೌಸಿಂದ, ಇನ್ನೊಂದು ಲುಕ್ ಟೆಸ್ಟಿಗೆ ಬರಬೇಕಾಗುತ್ತೆ ಅಂತ. ಗೊತ್ತಿರ್ಬೋದು ನಿಮಗೆ, ಒಂದು ಪ್ರಾಸೆಸ್ ಇರುತ್ತೆ, ಆಡಿಷನ್ ಆದಮೇಲೆ ಲುಕ್ ಟೆಸ್ಟು, ಅದಾದಮೇಲೆ ಮಾಕ್ ಶೂಟ್ ಅಂತೆಲ್ಲ. ಸೊ ಅದಕ್ಕೂ ಹೋದೆ ನಾನು. ನನಗೆ ನಾರ್ಮಲ್ ಇದೆಲ್ಲ ಅಭ್ಯಾಸ ಇದೆ, ನಾನು ಹೋಗಿದ್ದೆ. ಅಲ್ಲಿ ಸೀರೆ ಎಲ್ಲ ಉಡಿಸಿದ್ರು ನನಗೆ, ಸೇಮ್ ಟೀಚರ್ ಥರ ಆ್ಯಕ್ಟ್ ಮಾಡು ಅಂತ ಹೇಳಿದರು. ನಾನಿನ್ನು ಗ್ರ್ಯಾಜುಯೇಟ್ ಆಗಿದ್ದಷ್ಟೇ. ಸೊ ನನಗೆ ಈ ಟೀಚರ್ ಕ್ಯಾರೆಕ್ಟರ್ ಎಲ್ಲಿ ಸೂಟ್ ಆಗುತ್ತೆ ಅನ್ನೋದು ನನ್ನ ತಲೆಯಲ್ಲಿತ್ತು. ಬಟ್ ಗಾಡ್ ಗ್ರೇಸ್, ಅದು ನಮ್ಮ ಫಿಕ್ಷನ್ ಹೆಡ್ ಅವ್ರಿಗೂ ಇಷ್ಟ ಆಯಿತು, ನಮ್ಮ ಸುಧೀರ್ ಸರ್ಗೆ, ಅದಾದಮೇಲೆ ರಾಘವೇಂದ್ರ ಸರ್ಗೂ ಇಷ್ಟ ಆಗಿ ನನ್ನನ್ನು ಫೈನಲಿ ಸೆಲೆಕ್ಟ್ ಮಾಡಿದರು. ಓಕೆ, ಹಾಗೆ ಪ್ರಾಸೆಸ್. ಸೊ ಈ ಆಡಿಷನ್ನು ಅಂತ ಹೇಳಿದ್ರಿ, ಸಾಕಷ್ಟು ಆಡಿಷನ್ನ ಎದುರಿಸಿದ್ದೀನಿ ಅಂತ.
ಈ ಆಡಿಷನ್ ಅಂದರೆ ಮೊದಲಿಂದ ಕೊಡ್ತಾ ಬಂದಿದ್ದ ಪರಿಸ್ಥಿತಿಗಳು ಹೇಗಿದ್ವು ಅಂತ? ಅಂದರೆ ಮುಂಚೆಯಿಂದಲೂ ನಾನು ಥಿಯೇಟರ್ ಎಲ್ಲ ಮಾಡ್ತಾ ಇದ್ನಲ್ಲ, ಭರತನಾಟ್ಯಂ ಎಲ್ಲದು ಇದ್ದಿದ್ದರಿಂದ ಒಂದು ಕಲೆನ ಪ್ರೊಫೆಷ್ನಲ್ ಆಗಿ ತೊಗೊಳೋದಿದ್ರೆ ಅದು ಆ್ಯಕ್ಟಿಂಗ್ ಅನ್ನೋದು, ಅಂದರೆ ಒಂದು ಸ್ವಲ್ಪ ಫಿನಾನ್ಷಿಯಲಿನೂ ಎಲ್ಲ ನೋಡಿದರೆ ಒಂದು ಸ್ವಲ್ಪ ಸ್ಟೇಬಲ್ ಆಗಿರೋದು ಆ್ಯಕ್ಟಿಂಗ್ ಫೀಲ್ಡ್ ಅನ್ನೋದು ಗೊತ್ತಿತ್ತು. ವಿಚ್ ಇಸ್ ಅದೇ ಸಿನಿಮಾ ಆಗಿರ್ಬೋದು, ಸೀರಿಯಲ್ ಆಗಿರ್ಬೋದು. ಬಟ್ ಅದರಲ್ಲಿ ಒಳಗೆ ಹೋಗೋದು ಅಷ್ಟೇ ಕಷ್ಟ ಅಂತ ಗೊತ್ತಿತ್ತು ನನಗೆ. ಇಲ್ಲಿ ಬಂದಮೇಲೆ ಅಂದರೆ ನಾನು ಸೆಕೆಂಡ್ PU ತನಕ ಊರಲ್ಲಿ ಓದಿದ್ದು. ಡಿಗ್ರಿಗೆ ನಾನು ಕ್ರೈಸ್ಟ್ ಸೇರಿಕೊಂಡೆ, ಪರ್ಫಾರ್ಮಿಂಗ್ ಆರ್ಟ್ಸ್ ಅಲ್ಲೂ ಆಡಿಷನ್ಸ್ ಎಲ್ಲ ಕೊಡೋಕ್ಕೆ ಶುರು ಮಾಡಿದ್ದೆ. ಬಟ್ ತುಂಬ ತೆಳ್ಳಗಿದ್ದೆ ನಾನು, ಸ್ವಲ್ಪ ತೆಳ್ಳಗೆ ಅಂತಾರೆ, ಬಟ್ ಅವಾಗ ತೀರಾ ತೆಳ್ಳಗಿದ್ದೆ. ಸೊ ಎಲ್ಲರೂ ಹೇಳೋರು ನಿನ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಆದರೆ ನೀನು ಈ ಕ್ಯಾರೆಕ್ಟ್ರಿಗೆ ತುಂಬ ಸಣ್ಣ ಕಾಣಿಸ್ತಿದ್ದೀರಾ ಮೇಡಮ್, ಸಾರಿ ಅಂತ ಹೇಳಿ ಆ ಥರನೇ ರಿಜೆಕ್ಟ್ ಆಗ್ತಿದ್ದಿದ್ದು ನನಗೆ. ಎಲ್ಲ ಚಾನಲ್ಸ್ಗೂ ಕೊಟ್ಟಿದ್ದೀನಿ ನಾನು ಆಡಿಷನ್ಸ್ನ. ಅದೇ ಒಂದು ಟೈಮಲ್ಲಿ ಏನಾಗುತ್ತೆ ಅಂದರೆ ಮಾಡಿ ನಮ್ಮ ಕೈಲಿ ಆಗಲ್ವೇನೋ ಅನ್ನೋದು, ನಾವು ಎಷ್ಟೇ ಮೋಟಿವೇಟೆಡ್ ಆಗಿದ್ರು ಆ್ಯಂಡ್ ಮನೇಲೂ ಸಪೋರ್ಟ್ ಇದೆ ನನಗೆ. ನಮ್ಮಮ್ಮ ಎಷ್ಟೇ ಮೋಟಿವೇಶನ್ ಕೊಟ್ಟರು ನನಗೆ ಅದು ಕೊನೆಯಲ್ಲೆಲ್ಲೋ ಅದು ಅನಿಸಿತ್ತು, ವರ್ಕ್ ಆಗಲ್ಲ ಇದು. ಆ್ಯಂಡ್ ನನಗೆ ಬೇರೆ ಸ್ಕಿಲ್ಸು ಇದೆ. ನಾನು ಭರತನಾಟ್ಯಂ ಹೇಳ್ಕೊಡ್ತಾ ಇದ್ದೆ. ನಾನು ಅಂದರೆ ಡಿಗ್ರಿ ಮಾಡುವಾಗಲೇ ಪಾಕೆಟ್ ಮನಿ ಬೇಕಲ್ಲ ಬೆಂಗಳೂರಲ್ಲಿ, ಎಷ್ಟು ಅಂತ ಅಪ್ಪ ಅಮ್ಮನಿಗೆ ಡಿಪೆಂಡ್ ಆಗಿರೋಕ್ಕಾಗುತ್ತೆ ಅಂತ ಡ್ಯಾನ್ಸ್ ಎಲ್ಲ ಹೇಳ್ಕೊಡ್ತಿದ್ದೆ. ನನ್ನ ಪ್ರಕಾರ ಅದರಲ್ಲೇ ಮುಂದುವರಿತೀನಿ ನಾನು. ಮ್ಯೂಸಿಕ್ ಹೇಳ್ಕೊಡೋದು, ಡ್ಯಾನ್ಸ್ ಹೇಳ್ಕೊಡೋದು, ಅಲ್ಲೇ ಕರಿಯರ್ ಮಾಡ್ಕೊತೀನಿ ಅನ್ನೋದೇ ಇತ್ತು. ಬಟ್ ಅದೇನೋ ಗೊತ್ತಿಲ್ಲ, ನಿಜವಾಗ್ಲೂ ದೇವ್ರ ದಯೆ ನನಗೆ. ಯಾವಾಗ ಕಾಲೇಜ್ ಮುಗೀತೋ ನನ್ನ ಈ ಆಡಿಷನ್ ಕ್ರ್ಯಾಕ್ ಆಯಿತು. ಓಕೆ, ತುಂಬ ಆಡಿಷನ್ಸಲ್ಲಿ ಇದು ಅದೇ ಹೇಳಿದ್ನಲ್ಲ ಇದು ಒಂದು. ಬಟ್ ಕರೆಕ್ಟಾಗಿ ಯಾವಾಗ ಅವಶ್ಯಕತೆ ಇತ್ತೋ ನನಗೆ ಅಷ್ಟೊತ್ತಿಗೆ ಇದು ಸಿಕ್ತು. ಓಕೆ, ಅದೇ ಹೇಳಿದ್ರಿ ತುಂಬ ಆಡಿಷನ್ಸ್ ಕೊಟ್ಟು ಕೆಲವೊಂದ್ಸಲ ಡಿಪ್ರೆಷನ್ಗೆ ಹೋಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿ. ಅಂದರೆ ನಾನು ಡಿಪ್ರೆಷನ್ ಅನ್ನೋ ಪದ ಯೂಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಸೈಕಾಲಜಿ ಸ್ಟೂಡೆಂಟ್, ಇಟ್ಸ್ ವೆರಿ ಡೀಪ್ ಅದು. ಬಟ್ ಡಿಪ್ರೆಷನ್ ಅನ್ನೋಕ್ಕಿಂತ ಡಿಮೋಟಿವೇಟೆಡ್ ಆಗೋದು. ಹೌದು. ಆ್ಯಂಡ್ ಆಬ್ವಿಯಸ್ಲಿ ಅದು ಅನಿಸುತ್ತೆ ಪಾಪ ನನಗೆ. ಏನಂದರೆ ಅದೇ ಬೇರೆದು ಆಪ್ಷನ್ ಇದ್ದಿದ್ದರಿಂದ ನನಗೆ ಅಷ್ಟೊಂದು ಆಬ್ವಿಯಸ್ಲಿ ಎಫೆಕ್ಟ್ ಆಗಿದೆ. ಬಟ್ ಡಿಪ್ರೆಷನ್ ಅದು ಅಷ್ಟೊಂದೆಲ್ಲ ಇಲ್ಲ. ಬಟ್ ಡೆಫಿನೆಟ್ಲಿ ಬೇಜಾರಾಗಿದೆ, ಹತ್ತಿರೋದಿದೆ, ಅವೆಲ್ಲ ಇದ್ದೇ ಇರುತ್ತೆ. ಪಾರ್ಟ್ ಆಫ್ ಇದು ಒಂದು ಏನದು ನಮ್ಮ ಜರ್ನಿ, ಅದೆಲ್ಲ ಇದ್ರೇನೆ ಒಂದು ಮಜಾ. ಇವಾಗ ಸಿಕ್ಕಿರೋದಕ್ಕೊಂದು ವ್ಯಾಲ್ಯೂ ಅಂದರೆ ಅವೆಲ್ಲ ಆಗಿರೋದೆ ಅಂತಾನೆ. ಹೌದು, ಅದೆಲ್ಲ ಒಂದು ಲೆಸನ್ಸ್ ಥರ. ಡೆಫಿನೆಟ್ಲಿ ಲೆಸನ್. ಇವಾಗಲೂ ಅನಿಸುತ್ತೆ, 24 hours ಶೂಟ್ ಮಾಡ್ತಿರ್ತೀವಿ ಕೆಲವು ಸತಿ. ಎಲ್ಲೋ ಒಂದು ಕಡೆ ತುಂಬ ಕಷ್ಟದ ಪ್ಲೇಸಲ್ಲಿ ಶೂಟ್ ಮಾಡುವಾಗ ನೆನಪಾಗುತ್ತೆ, ಏನಕ್ಕೆ ಬಂದಿದ್ದೀವಿ ಇಲ್ಲಿ, ಅಷ್ಟೊಂದೆಲ್ಲ ಮಾಡಿ ಏನಕ್ಕೆ ಬಂದಿರೋದು, ಇದಕ್ಕೆ ತಾನೇ ಕೆಲಸ ಮಾಡು. ಸೊ ಅದೊಂದು ಮೋಟಿವೇಶನ್ ಅಷ್ಟೇ. ಓಕೆ, ಅಂದರೆ ನೀವು ಆ ಹಿಂದಿನ ಜರ್ನಿನ ಒಂದು ಸ್ಟ್ರಗಲ್ ಅಂತ ಕನ್ಸಿಡರ್ ಮಾಡ್ತೀರಾ ಹೇಗೆ? ಹಾಂ, ಸ್ಟ್ರಗಲ್ ಅಂದರೆ ಇಷ್ಟಪಟ್ಟು ಮಾಡಿರೋ ಸ್ಟ್ರಗಲ್. ಸೊ ನಾನು ನಮ್ಮಪ್ಪ ಅಮ್ಮಂಗೆ ಕಾಲ್ ಮಾಡಿ, ಇವಾಗ ನಾನು ಬೇರೆ ಎಲ್ಲಾರು IT ಕೆಲಸದಲ್ಲಿ ಇದ್ದಿದ್ರೆ ನನಗೆ ಇಷ್ಟ ಇಲ್ದಿರೋ ಕೆಲಸದಲ್ಲಿ ನಾನು ಸ್ಟ್ರಗಲ್ ಮಾಡೋದಕ್ಕೂ ನಾನು ಇಷ್ಟ ಇರೋ ಕೆಲಸಕ್ಕೆ ನಾನು ಸ್ಟ್ರಗಲ್ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಇದನ್ನ ಒಂಥರ ಖುಷಿಲೇ ಸ್ಟ್ರಗಲ್ ಮಾಡ್ತಿದ್ದು. ಸೊ ಇವಾಗ ಖುಷಿ, ಅವಾಗಲ್ಲ, ಅವಾಗ ಸ್ಟ್ರಗಲ್. ಸೊ ನಿಮ್ಮ ಪರಿಚಯ ಮಾಡ್ಬೇಕಾದ್ರೆ ನಾನು ಇನ್ನೊಂದು ಹೇಳೋದು ಮರ್ತೆ, ಈಕೆ ಸಹ ನಿರ್ದೇಶಕಿ ಆಗಿಯೂ ಸಹ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇವರ ತಂದೆ ರಮೇಶ್ ಬೇಗಾರ್ ಅಂತ ಮೂಲತಃ ಶೃಂಗೇರಿಯ ವಾಸಿಗಳಾಗಿದ್ದಾರೆ. ಸೊ ಖ್ಯಾತ ನಾಮ ಅಂದರೆ ಕಲಾ ಚಿತ್ರಗಳ ನಿರ್ದೇಶನದಲ್ಲಿ ಬಹಳ ಒಳ್ಳೆಯ ಹೆಸರನ್ನು ಪಡೆದಿರುವಂಥವರು ರಮೇಶ್ ಬೇಗಾರ್ ಅವರು. ಸೊ ಅವ್ರ ಜೊತೆ ನಿರ್ದೇಶನ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ರಿ, ಆ ಅನುಭವ ಹೇಗಿತ್ತು? ಅದು ಕೂಡ ಅಷ್ಟೇ. ಅಂದರೆ ಚಿಕ್ಕ ವಯಸ್ಸಿಂದ ಅಪ್ಪ ಥಿಯೇಟರ್ ಡೈರೆಕ್ಷನ್ ಮಾಡೋದಾಗಿರಲಿ, ಇದನ್ನೆಲ್ಲ ನೋಡ್ಕೊಂಡು ಬೆಳೆದಿರೋದ್ರಿಂದ ಅದೊಂದು ಇಂಟ್ರೆಸ್ಟ್ ತುಂಬ ಇತ್ತು ನನಗೆ. ಅಂದರೆ ಸ್ಕೂಲ್ ಡೇಸಲ್ಲಿ ಯಾವ್ದಾದ್ರು ಒಂದು ಪ್ರೋಗ್ರಾಮ್ ಆಗಬೇಕು ಅಂತಿದ್ರೆ ನಾನು ಡ್ಯಾನ್ಸ್ ಕೊರಿಯೋಗ್ರಫಿ ಎಲ್ಲ ಮಾಡ್ತಾ ಇದ್ದೆ. ಅದು ಆ್ಯಕ್ಚುಲಿ ನನಗೆ ಡ್ಯಾನ್ಸ್ ಮಾಡೋಕ್ಕಿಂತ ಡ್ಯಾನ್ಸ್ ಕೊರಿಯೋಗ್ರಫಿ ತುಂಬ ಮಜಾ ಕೊಡ್ತಾ ಇತ್ತು. ಥಿಯೇಟ್ರಲ್ಲಿ ಆ್ಯಕ್ಟ್ ಮಾಡೋದಕ್ಕಿಂತ ಅದು ಥಿಯೇಟ್ರನ್ನ ಡೈರೆಕ್ಷನ್ ಮಾಡೋದು ಮಜಾ ಕೊಡ್ತಾ ಇತ್ತು. ಸೊ ಅದು ಹಾಗೇ ಇದು ಸಿನಿಮಾ ಅಂತ ಬಂದಾಗಲೂ ಅಷ್ಟೇ. ಇವಾಗಲೂ ಅಷ್ಟೇ, ಯಾವ್ದಾದ್ರು ಒಂದು ಸಿನಿಮಾ ನೋಡೋದಾದರೆ ನಾನು ಅದು ನ್ಯಾಚುರಲಿ ಬಂದಿರೋದು ಅಂತ ಹೇಳ್ಬೋದು. ಅಂದರೆ ಸ್ವಲ್ಪ ಲೈಟಿಂಗ್ ಬಗ್ಗೆ ನಾಲೆಡ್ಜ್ ಆಗಿರಲಿ, ಫ್ರೇಮ್ಸ್ ಬಗ್ಗೆ ನಾಲೆಡ್ಜ್ ಆಗಿರಲಿ, ಇದೆಲ್ಲ ಗೊತ್ತಿಲ್ಲ, ಅದು ನ್ಯಾಚುರಲ್ ಆಗೇ ಬಂದ್ಬಿಟ್ಟಿದೆ ನನಗೆ. ಫೋಟೋಗ್ರಫಿಲೂ ಅಷ್ಟೇ. ಸೊ ಹಾಗೇನೆ, ಅಂದರೆ ಯಾವ ಸಿನಿಮಾ ನೋಡಬೇಕಾದ್ರೆ ಅದನ್ನೆಲ್ಲ ತೀರಾ ಅಬ್ಸರ್ವ್ ಮಾಡ್ತೀನಿ ನಾನು. ಇದರಿಂದ ಡೈರೆಕ್ಷನ್ ಕಡೆನೂ ಜಾಸ್ತಿ ಇಂಟ್ರೆಸ್ಟ್ ಇತ್ತು. ಇವಾಗಲೂ ಅಷ್ಟೇ, ಅಪ್ಪನ ಜೊತೆ ಅಸೋಸಿಯೇಟೆಡ್ ಆಗಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದೀನಿ. ಮೇ ಬಿ ಗೊತ್ತಿಲ್ಲ, ಮುಂದೆ ಎರಡೂ ಮಾಡ್ಕೊಂಡು ಹೋಗುವಂಥ ಅವಕಾಶ ಸಿಕ್ಕರೆ ಡೆಫಿನೆಟ್ಲಿ. ಓಕೆ, ಅಪ್ಪನ ಜೊತೆಗೆ ಅನುಭವ ಹೇಗಿತ್ತು? ಲೈಕ್ ಡೈರೆಕ್ಷನ್ ಟೀಮ್ ಅಂದರೆ ಒಂದು ಸ್ಟ್ರಿಕ್ಟ್ ಇರುತ್ತೆ, ಒಂಚೂರು ಹೆಚ್ಚು ಕಮ್ಮಿ ಆದರೆ ಬೈಗುಳ ರೆಡಿ ಇರುತ್ತೆ. ಸೊ ಆ ಥರದ ಅನುಭವಗಳು ಏನಾರು ಆಗಿದೆಯಾ? ಅದಿದ್ದೇ ಇದೆ. ಆ್ಯಕ್ಚುಲಿ ಅಪ್ಪ
ಬೇರೆ ಡೈರೆಕ್ಟರ್ಸ್ಗೆಲ್ಲ ನಾನು ವರ್ಕ್ ಮಾಡಿರೋ ಕಂಪೇರ್ ಮಾಡಿದ್ರೆ ತುಂಬಾ ಕೂಲ್ ಹೌದು, ನಾನು ಕೇಳಿದ್ದೀನಿ. ತುಂಬಾ ಚೆನ್ನಾಗಿ ಎಲ್ಲದನ್ನು ನಿಭಾಯಿಸ್ಕೊಂಡು ಹೋಗೋ ತಾಕತ್ತಿದೆ ಅಪ್ಪನ್ಗೆ. ಅಂಡ್ ವೆರಿ ಅಪ್ಡೇಟೆಡ್. ನಮ್ಮ ಇಡೀ ಟೀಮಲ್ಲಿ ನಾವೆಲ್ಲ ಹುಡುಗರು, ಅಂದ್ರೆ ಯಂಗ್ ಪೀಪಲ್ ಇರೋದು ನಾವು. ಅಂಥದ್ರಲ್ಲಿ ನಮ್ಮೆಲ್ರಿಗಿಂತ ಅಪ್ಪ ಇಸ್ ಮೋರ್ ಅಪ್ಡೇಟೆಡ್ ಅಂತ ಹೇಳ್ಬೋದು. ಸೊ ಅವ್ರ ಜೊತೆ ಅಂದ್ರೆ ಇವಾಗ ನಾನೇ ಸ್ವಲ್ಪ ಹಂಗೆ ಹೇಳಕ್ ಹೋದ್ರೆ ಜಗಳಗಳಾಗ್ತಾ ಇರುತ್ತೆ, ಅದು ಗೊತ್ತಲ್ಲ, ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂದೇ ಬರುತ್ತೆ. ನಾನು ಅಪ್ಪ ಯೂಶಲಿ ಸೆಟಲ್ ಜಗಳ ಮಾಡ್ಕೊಂತಿರ್ತೀವಿ, ಬಟ್ ಅದು ಎಲ್ರಿಗೂ ಗೊತ್ತು, ಅದು ಅಂದ್ರೆ ಇವ್ರು ಆಮೇಲೆ ಸರಿ ಹೋಗ್ತಾರೆ ಅನ್ನೋ ಥರ. ಸೊ ಆ ಥರ ಇರುತ್ತೆ ಅಷ್ಟೇ. ಆ್ಯಂಡ್ ಡೆಫಿನೆಟ್ಲಿ ಅವರಿಂದನೇ ಎಲ್ಲ ಕಲ್ತಿರೋದು. ಸೊ ಅದೇನಿದೆ ಒಂಥರ ಐಡಿಯಾ ಸೇಮೇ ಇರುತ್ತೆ. ಸೊ ಜಾಸ್ತಿ ಏನು ಆ ಥರ ಇದಾಗಿರಲ್ಲ. ಓಕೆ. ಸೊ ಈಗ ನಾವು ರತ್ನ ಕ್ಯಾರೆಕ್ಟರ್ ಕಡೆಗೆ ಬರೋದಾದರೆ ನಿಮಗೆ ಎಷ್ಟು ಖುಷಿ ಕೊಟ್ಟಿದೆ ಈ ರತ್ನ? ತುಂಬ ಖುಷಿ ಇದೆ. ವೆರಿ ಗ್ರೇಟ್ಫುಲ್ ಈ ಪಾತ್ರ ಸಿಕ್ಕಿರೋದಕ್ಕೆ. ಬಟ್ ಅಂದರೆ ಸ್ಟಾರ್ಟಿಂಗಲ್ಲಿ ತುಂಬ ಇನ್ಸೆಕ್ಯೂರಿಟಿ ಇತ್ತು ನನಗೆ. ಅಂದರೆ ಅಲ್ಲಿರೋ ತಂಗಿರಲ್ಲಿ, ಅಂದರೆ 4ನೇವಳು ಬಿಟ್ಟರೆ ಅವರಿಬ್ಬರಿಗಿಂತ ನಾನು ಚಿಕ್ಕವಳು, ಬಟ್ ಅವರಿಬ್ಬರಿಗೆ ಅಕ್ಕನ ಪಾತ್ರ ಮಾಡಬೇಕು. ಆ್ಯಂಡ್ ಅದೇ ಆ್ಯಂಡ್ ಇನ್ನೊಂದೇನಾಗುತ್ತೆ ಅಂದರೆ ಅಲ್ಲಿರೋ ಪಾತ್ರಗಳಲ್ಲಿ ತುಂಬ ಸೈಲೆಂಟ್ ಇವಳು. ನಾನು ರಿಯಲ್ ಲೈಫಲ್ಲಿ ಏನಿದ್ದೀನೋ ಅದು ಆಪೋಸಿಟ್. ನಾನು ಸ್ವಲ್ಪ ಹೈಪರ್ ಆ್ಯಕ್ಟಿವ್. ನಾನು ತಮಾಷೆ ಮಾಡ್ಕೊಂಡು ಆಚೆ ಈಚೆ ಫನ್ ನಾನು ನೆಕ್ಸ್ಟ್ ಕ್ವಶನ್ ಅದೇ ಕೇಳಕ್ಕಿದ್ದೆ. ರತ್ನ ಕ್ಯಾರೆಕ್ಟರ್ಗೂ ನಿಮ್ಮ ಒರಿಜಿನಲ್ ಕ್ಯಾರೆಕ್ಟರ್ ಸಾಮ್ಯತೆ ಇದೆಯಾ ಅಥವಾ ಡೆಡ್ ಅಪೋಸಿಟ್? ಅದೊಂದು ಅಂದರೆ ಒಬ್ಬ ಮನುಷ್ಯನಲ್ಲಿ ಎಲ್ಲ ಥರ ಶೇಡ್ಸು ಇರುತ್ತಲ್ಲ. ಸೊ ನನಗೂ ಆ ಸೈಲೆಂಟ್, ಆ ಇನ್ನೋಸೆಂಟ್ ಆ ಸೈಡು ಇದೆ. ಬಟ್ ಸ್ವಲ್ಪ ಎಕ್ಸ್ಟ್ರೋವರ್ಟ್ ಆಗು ನಾನು ಇರ್ತೀನಿ. ಸೊ ಅದು ನನ್ನ ಅಂದರೆ ಬಟ್ ಸ್ಕ್ರೀನ್ ಮೇಲೆ ಅಂತ ಬಂದಾಗ ಯೂಶಲಿ ಜನರಿಗೆ ಪಟ್ಪಟ ಅಂತ ಮಾತಾಡೋಳು, ತುಂಬ ಸ್ಟ್ರಾಂಗ್ ಆಗಿ ಸ್ಟ್ಯಾಂಡ್ ತಗೊಳೋಳು, ಈ ಥರ ಇಷ್ಟ ಆಗ್ತಾರೆ. ನನ್ನ ಕ್ಯಾರೆಕ್ಟರ್ ಎಲ್ಲೋ ಸೋಬರ್ ಆಗಿದೆಯೇನೋ, ತುಂಬ ಬೋರಿಂಗ್ ಆಗಿದೆಯೇನೋ ಅಂತ ಅನಿಸಿತ್ತು. ಬಟ್ ಅದೇ ಇನ್ಸೆಕ್ಯೂರಿಟಿಲೇ ನಾನು ಆ್ಯಕ್ಟಿಂಗ್ ಮಾಡ್ತಾ ಇದ್ದಿದ್ದು. ನಂಗೆ ಸುಪ್ರೀತಕ್ಕ ಹೇಳ್ತಾ ಇದ್ರು, ಟೆನ್ಷನ್ ಮಾಡ್ಕೊಂಬೇಡ ಮಾಡು ನೀನು ಅಂತ. ಬಟ್ ಅದಿದ್ದೇ ಇರುತ್ತಲ್ಲ. ಇವಾಗ ಅದೆಲ್ಲ ದೂರ ಆಗಿ, ಅಂದರೆ ಜನರು ನನಗೆ ತೋರಿಸ್ತಿರೋ ಪ್ರೀತಿಯಿಂದ ಅವೆಲ್ಲ ದೂರ ಆಗಿದೆ. ಅಂದರೆ ಇವಾಗಲೂ ಹೇಳ್ತಾರೆ, ಮೊನ್ನೆ ಎಲ್ಲೋ ಹೋಗ್ತಾ ಹೇಳ್ತಿದ್ದೆ, ಯಾರೋ ಹೇಳಿದರು ನನಗೆ, ಮಗಳಿದ್ರೆ ರತ್ನಂತರ ಇರಬೇಕು ಅಂತ ಹೇಳ್ತಾರಂತೆ, ಸೊಸೆ ಇದ್ರೆ ರತ್ನಂತರ ಇರಬೇಕು ಅಂತ ಹೇಳ್ತಾರಂತೆ. ಸೊಸೆ ಆದ್ಮೇಲೆ ಗೊತ್ತಾಗುತ್ತೆ. ಅದೆಲ್ಲ ಕೇಳಿದಾಗ ತುಂಬ ಖುಷಿ ಆಗುತ್ತೆ ನನಗೂ. ಅಂದರೆ ನಾನು ಮಾಡಿರೋ ಪಾತ್ರಕ್ಕಿಂತ ರತ್ನ ತುಂಬ ಡಿಫ್ರೆಂಟ್. ಸ್ಕ್ರೀನಲ್ಲಿ ಏನು ಮಾಡದೆ ನಿಲ್ಲೋದು ಇದೆಯಲ್ಲ, ಬರೀ ರಿಯಾಕ್ಷನ್, ವೆರಿ ಚಾಲೆಂಜಿಂಗ್. ಅದು ಗೊತ್ತಾಯ್ತು ನನಗೆ, ಅದು ಅರ್ಥ ಮಾಡ್ಕೊಂಡಿದ್ದೀನಿ ನಾನು. ಆ್ಯಂಡ್ ಪಾತ್ರನೂ ತುಂಬ ಚೆನ್ನಾಗಿದೆ. ಅಂದರೆ ಎಲ್ಲದೂ ಆಗೋದನ್ನ ನೋಡ್ತಾ ಅವಳು ಮನಸ್ಸೊಳಗೆ ಏನೋ ಒಂದಷ್ಟು ಇಟ್ಕೊಂಡು ಸುಮ್ಮನೆ ನಿಲ್ಲೋದು ವೆರಿ ಡೀಪ್ ಅನಿಸ್ತು ನನಗೆ. ಸೊ ಅಷ್ಟೇ ಜವಾಬ್ದಾರಿ ಕೂಡ ಇದೆ. ತಂಗಿಯರ 3 ಜನ ತಂಗಿಯರ ಜವಾಬ್ದಾರಿ ಇದೆ. ಅಣ್ಣನ ತಂಗಿ ಆಗಿ ಇವರೆಲ್ರಿಗೂ ಅಕ್ಕ ಆಗಿ ಚೆನ್ನಾಗಿದೆ ಕ್ಯಾರೆಕ್ಟರ್ ಅದು. ಸೊ ಖುಷಿ ಇದೆ. ಅತ್ತಿಗೆ ಬಂದ್ಮೇಲೆ ಏನಾರು ರತ್ನ ಕ್ಯಾರೆಕ್ಟರ್ಗೆ ಏನಾರು ಎಫೆಕ್ಟ್ ಆಗಿದೆಯಾ? ಅದಕ್ಕೆ ಬಂದಾಗಿಂದನ ಆಫ್ ಸ್ಕ್ರೀನ್ ಆನ್ ಸ್ಕ್ರೀನ್ ಎರಡಿಗೂ ಎಫೆಕ್ಟ್ ಆಗಿದೆ. ನಿಶಾ ನನಗೆ ತುಂಬ ಕ್ಲೋಸ್ ಫ್ರೆಂಡ್. ನನಗೆ ಅಣ್ಣದಿಂದ ನನಗೆ ಪಾತ್ರ ಸಿಕ್ಕಿದೆ, ನನಗೆ ಒಂದಷ್ಟು ಏನಂತಾರೆ ಫೇಮ್, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಳು ಒಳ್ಳೆ ಗೆಳತಿ ಸಿಕ್ಕಿದ್ದಾಳೆ ನನಗೆ. ಅವಳು ಬಂದಲ್ಲಿಂದ ಆ್ಯಕ್ಚುಲಿ ನನಗೆ ಪರ್ಸ್ನಲಿ ನಂಗೆ ಸೆಟ್ಟಿಗೆ ಹೋಗೋಕೆ ತುಂಬ ಖುಷಿ. ಹಾಗೆ ರತ್ನಂಗೂ ಅಷ್ಟೇ. ಆ್ಯಕ್ಚುಲಿ ಅದರಲ್ಲಿ ಕಾನ್ಸೆಪ್ಟ್ ಇದ್ದಿದ್ದೆ ಹಾಗೆ, ರತ್ನ ಮತ್ತೆ ಅವಳು ಒಂದೇ ವಯಸ್ಸಿನವರು, ಅವರಿಬ್ಬರಿಗೊಂದು ಡಿಫ್ರೆಂಟ್ ಬಾಂಡಿಂಗ್ ಇರುತ್ತೆ ಅಂತಾನೆ ಕಥೆಲೂ ಇರೋದು. ಅಂದರೆ ಒಂದೇ ವಯಸ್ಸಿನವರಲ್ಲ, ಹಾಗಾಗಿ. ಸೊ ಅದಕ್ಕೆ ಸರಿಯಾಗಿ ಆಫ್ ದ ಸ್ಕ್ರೀನ್ ಕೂಡ ಹಾಗೇನೆ ವೆರಿ ಹ್ಯಾಪಿ ಅವಳು ಇರೋದ್ರಿಂದ. ಇಬ್ರು ತಮಾಷೆ ಮಾಡ್ಕೊಂಡು ನಮ್ದಿಬ್ರದ್ದು ತುಂಬಾ ಚೆನ್ನಾಗಿ ವೈಬ್ ಮ್ಯಾಚ್ ಆಗುತ್ತೆ. ಸೊ ಎರಡು ಕಡೆನೂ ಖಂಡಿತ ಇದಾಗಿದೆ. ಓಕೆ. ಸೊ ರತ್ನ ಕ್ಯಾರೆಕ್ಟರ್ ಆಯ್ತು, ಇವಾಗ ಸೆಟ್ಟಲ್ಲಿ ಹೆಂಗೆಲ್ಲ ಇರ್ತೀರಾ, ಏನೇನು ತರಲೆ ತುಂಟಾಟಗಳು ನಡೀತಾ ಇರ್ತವೆ ಅನ್ನೋದು? ಅದೇ ನಾರ್ಮಲ್ ಅಂದರೆ ಹೆಂಗೆ ಎಲ್ಲ ನಾವು ತುಂಬ ಚೆನ್ನಾಗಿದೆ ನಮ್ಮ ಬಾಂಡಿಂಗ್. ಸ್ಪೆಷಲಿ ಇವಾಗ ನಾವು ಅಣ್ಣನ ಮನೇಲಿ ಇರೋರು, ನಾನು ರಮ್ಯಾ ಅತ್ಗೆ ಅಣ್ಣ, ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು. ಆ್ಯಂಡ್ ರಮ್ಯನ ಅಮ್ಮ ಇದಾರಲ್ಲ, ಅಂದ್ರೆ ಒರಿಜಿನಲ್ ಅಮ್ಮ, ಅವ್ರು ನಮ್ಗೆಲ್ರಿಗೂ ಕೈ ತುತ್ತು ಕೊಡ್ತಾರೆ ಇವಾಗ್ಲೂ ಕೂತ್ಕೊಂಡು. ತುಂಬಾ ಚೆನ್ನಾಗಿದೆ ಬಾಂಡಿಂಗ್. ನಾವಂತೂ ತಮಾಷೆ ಮಾಡ್ತಾನೆ ಇರ್ತೀವಿ. ಅಂದ್ರೆ ಹೇಗಂದ್ರೆ ಇಲ್ಲಿ ಸೆಟ್ಟಲ್ಲಿ ಇಲ್ಲಿ ಶೂಟಿಂಗ್ ನಡೀತಿದೆ ಅಂದ್ರೆ ಇಲ್ಲೇನೋ ನಾವು ಮಾಡಕ್ ಹೋಗಲ್ಲ, ನಮ್ದೊಂದು ಸೆಪರೇಟ್ ರೂಮ್ ಅಲ್ಲಿ ನಡೀತಾ ಇರುತ್ತೆ. ಇಲ್ಲಿಂದ ಕೂತ್ ಬರ್ತಾ ಇರುತ್ತೆ, ಸೈಲೆನ್ಸ್ ಅದು ಬಂದ್ಮೇಲೆ ಸೈಲೆಂಟ್ ಆಗೋದು. ನಾವು ಅಷ್ಟು ಮಜಾ ಮಾಡ್ತೀವಿ. ಅಂಡ್ ಆಲ್ ಆರ್ಟಿಸ್ಟ್ ಇದ್ದಾಗಂತೂ ಬಿಡಿ, ಎಲ್ಲರೂ ಬರ್ತಾರೆ. ಇವಾಗ ಜಿಮ್ಸಿನ ಮನೆಯವ್ರು ಬರ್ತಾರೆ, ಆಚೆ ನಮ್ಮ ರಾಣಿ ಮನೆಯವ್ರು ಬರ್ತಾರೆ. ಇವರೆಲ್ಲ ಬಂದಾಗ ಅದು ಅದೊಂಥರ ಗೆಟ್ ಟುಗೆದರ್ ಇದ್ದಂಗೆ, ಪಾರ್ಟಿ ತರ ಆರಾಮಾಗಿ ಮಜಾ ಮಾಡ್ಕೊಂಡು ಚೆನ್ನಾಗಿದ್ದೀವಿ. ಆಕ್ಚುಲಿ ಶೂಟಿಂಗ್ ಇದ್ರೆ ಖುಷಿ ನಮ್ಗೆ. ಡೈರೆಕ್ಟರ್ ಹತ್ರ ಬೈಸ್ಕೊಂಡಿದ್ದು? ಅಯ್ಯೋ ನಾನೇ ಜಾಸ್ತಿ
ಅದನ್ನ ಹೇಳಿದೆಲ್ಲ ಹೈಪರ್ ಆಕ್ಟಿವ್ ನಾನು, ತುಂಬ ಹೊತ್ತು ನಿತ್ತಲ್ಲಿ ನಿಲ್ಲಕ್ಕಾಗಲ್ಲ ನನಗೆ. ಅವ್ರೊಂದು ಪೊಸಿಷನ್ ಕೊಟ್ಟಿರ್ತಾರೆ, ನಾನು ಆಚೆ ಈಚೆ ಮಾಡ್ಕೊಳ್ತಿರ್ತೀನಿ, ಫ್ರೇಮ್ಗೆ ಇಡ್ಬೇಕು, ಅದಕ್ಕೆ ತುಂಬ ಬಯಸ್ಕೊಳೋದು ನಾನೇ ಹಂಗೆ. ಆ್ಯಂಡ್ ಮಾತು ಜಾಸ್ತಿ ಸ್ವಲ್ಪ ನಾನೇ ಆಡೋದು ಅನ್ಸುತ್ತೆ. ಸೊ ಅದು ಇದ್ದೇ ಇರುತ್ತೆ ಯಾವಾಗಲೂ. ನಿಮ್ಮ ಇದರಲ್ಲಿ ಒನ್ ಟೇಕ್ ಆರ್ಟಿಸ್ಟ್ ಅಂದರೆ ಯಾರು ಅಂತ ಹೇಳ್ತೀರಾ? ಎಲ್ಲರೂ ನನ್ನ ಪ್ರಕಾರ, ನಾನು ಇವಾಗ ಮೊನ್ನೆ ನಾವು ಅದೇ ಮಾತಾಡ್ಕೊತಿದ್ವಿ, ಎಷ್ಟು ಬೇಗ ಆಗುತ್ತೆ ಶೂಟಿಂಗ್ ಅಂದರೆ ಎಲ್ಲರೂ ಒಂದೊಂದು ಟೇಕಲ್ಲಿ ಮುಗಿಸ್ತಿದ್ದೀವಿ. ಅಂದರೆ ನಮಗೆ ನಮ್ಮ ಪಾತ್ರ ಗೊತ್ತು, ನಮಗೆ ಈಗ ಅಣ್ಣನ ಜೊತೆ ನಾನು ಹೇಗೆ ಬಿಹೇವ್ ಮಾಡಬೇಕು ಗೊತ್ತು, ಅತ್ತಿಗೆ ಜೊತೆ ಅಪ್ಪನ ಜೊತೆ ಹೇಗೆ ಬಿಹೇವ್ ಮಾಡಬೇಕು ಗೊತ್ತು, ನನ್ನ ತಂಗಿ ಜೊತೆ ಹೇಗೆ ಮಾಡಬೇಕು ಗೊತ್ತು. ಸೊ ಅದೆಲ್ಲ ಗೊತ್ತಿರೋದ್ರಿಂದ ಎಲ್ಲರೂ ಒಂದೊಂದು ಟೇಕಲ್ಲಿ ಮುಗಿಸ್ಬಿಡ್ತಿದ್ದೀವಿ ಇವಾಗ, ಅದೆಷ್ಟೇ ಉದ್ದ ಡೈಲಾಗ್ ಇದ್ರು. ಸೊ ಎಲ್ಲರೂ ಒನ್ ಟೇಕ್. ಓಕೆ. ಸೊ ಇವಾಗ ಇನ್ನೊಂದು ವೀಕ್ಷಕರಿಗೆ ತುಂಬ ಕುತೂಹಲ ಅಂದರೆ ನೀವು ಪರ್ಮಿಷನ್ ಮದುವೆ ಆಗ್ತಿರೋ ಇಲ್ಲೋ ಅನ್ನೋದು ತುಂಬ ಕ್ಯೂರಿಯಾಸಿಟಿ ಇದೆ. ನಾನು ಇವಾಗ ಕೇಳ್ತೀನಿ, ಅವ್ರ ಆನ್ಸರ್ ಹೇಳ್ತಾರೋ ಇಲ್ಲೋ ನಂಗೆ ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ ಮದುವೆ ಆಗ್ತಿರೋ. ಮದುವೆ ಮಂಟಪದಲ್ಲಿ ಏನೇನು ನಡೆಯುತ್ತೋ, ಯಾರ್ಯಾರು ಬರ್ತಾರೋ ನೋಡೋಣ. ಹೋಪ್ಫುಲಿ ಮದುವೆ ಆಗ್ಬೋದು. ಪಾಸಿಟಿವ್ ರಿಪ್ಲೈ ಇದೆ, ಬಟ್ ನಂಗೆ ಯಾಕೋ ಅದಕ್ಕೆ ಮೇಲೆ ಸ್ವಲ್ಪ ಡೌಟ್ ಇದೆ. ಅದಕ್ಕೆ ಏನೇ ಮಾಡಿದ್ರು ಒಳ್ಳೇದಕ್ಕೆ ಮಾಡಿರ್ತಾಳೆ. ಓಕೆ. ಸೊ ಈಗ ನಾನು ಮತ್ತೆ ನಿಮ್ಮ ವಿಚಾರಕ್ಕೆ ಬರೋದಾದರೆ, ನೀವು ಭರತನಾಟ್ಯ ಕಲಾವಿದೆ, ಯಕ್ಷಗಾನ ಕೂಡ ಮಾಡ್ತೀರಾ, ಹಾಗೆ ಸಂಗೀತ ಗಾಯನದಲ್ಲೂ ಕೂಡ ಇದ್ದೀರಾ. ಸೊ ಈ 3 ಕ್ಷೇತ್ರದ ಅನುಭವ ಹೇಗಿತ್ತು? ಹೇಗೆ ಕಲ್ತ್ರಿ? ಎಲ್ಲಿಂದ ಆರಂಭ ಆಯಿತು ಈ ಯಾನ? ಇದಕ್ಕೆಲ್ಲ ಅಪ್ಪ ಅಮ್ಮಂಗೆ ಕ್ರೆಡಿಟ್ ಹೋಗಬೇಕು. ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ್ಲಿಂದನೂ ನಾನು ಹತ್ರು ಕರೆದ್ರು ಏನೇ ಮಾಡಿದ್ರು ನನಗೆ ಹೊಡೆದು ಬಡ್ದಾದ್ರೂ ಕರ್ಕೊಂಡೋಗಿ ಡ್ಯಾನ್ಸ್ ಕ್ಲಾಸ್ಗೆ, ಸಂಗೀತ ಕ್ಲಾಸ್ಗೆ ಕೂರ್ಸ್ ಬರ್ತಾ ಇದ್ರು. ಇವಾಗ ಅದು ಬೆಲೆ ಗೊತ್ತಾಗ್ತಿದೆ ನನಗೆ, ಮುಂಚೆ ಗೊತ್ತಾಗ್ತಿರ್ಲಿಲ್ಲ. ಸೊ ಕ್ರೆಡಿಟ್ ಗೋಸ್ ಟು ಅಪ್ಪ ಅಮ್ಮ. ಆ್ಯಂಡ್ ನಮ್ದು ಒಂಥರ ಕಲೆ ಫ್ಯಾಮಿಲಿನೇ. ನಮ್ಮ ಅಜ್ಜ ಸಂಗೀತ ಟೀಚರ್ ಆಗಿದ್ರು. ಸೊ ಅಪ್ಪ ಹೇಗಿದ್ರು ಬಿಡಿ, ಅವ್ರ ಹೆಸರು SLV ಭಟ್ ಅಂತ, ಲಕ್ಷ್ಮೀ ವೆಂಕಟರಮಣ ಭಟ್ ಅಂತ. ಅವು ಅಂದರೆ ಅಲ್ಲಿಂದನೇ ಶುರುವಾಗಿರೋದು. ಅಪ್ಪನಿಗೂ ಕೂಡ ಅಲ್ಲಿಂದನೇ ಬಂದಿರೋದು ಬಳುವಳಿ. ಆ್ಯಂಡ್ ಅಪ್ಪ ಅದನ್ನ ಇನ್ನೊಂದು ಲೆವೆಲಿಗೆ ತೊಗೊಂಡು ಹೋದ್ರು. ಸೊ ಅದರಿಂದ ನಮಗೆ ಹೆಲ್ಪ್ ಆಯಿತು. ಯಕ್ಷಗಾನ ಅಪ್ಪ ಭಾಗವತರಾಗಿದ್ರು, ಬಟ್ ನನಗೆ ಬುದ್ಧಿ ಬರೋಷ್ಟೊತ್ತಿಗೆ ಭಾಗವತ್ಗೆ ಬಿಟ್ಟಿದ್ರು ಅಪ್ಪ. ಆದರೂ ಯಕ್ಷಗಾನ ನಂಟಿದ್ದೇ ಇರುತ್ತೆ. ಅದು ಎಲ್ಲಾ ಕಡೆ ಯಕ್ಷಗಾನ ಕರ್ಕೊಂಡು ಹೋಗ್ತಾ ಇದ್ರು, ನಾಟಕ ನೋಡೋದು ಕರ್ಕೊಂಡು ಹೋಗ್ತಾ ಇದ್ರು. ನೀನಾಸಂಗೆಲ್ಲ ನಮ್ಮ ಮನೆಯಿಂದ ಹೆಗ್ಗೋಡು ಎಷ್ಟು ದೂರ, ಶೃಂಗೇರಿಯಿಂದ, ಅಂಥದ್ರಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು ನಾಟಕಗಳನ್ನೆಲ್ಲ ನೋಡಕ್ಕೆ. ಉಡುಪಿಗೆ ಹೋಗ್ತಿದ್ವಿ ನಾಟಕ ನೋಡಕ್ಕೆ, ಯಕ್ಷಗಾನ ನೋಡಕ್ಕೆ. ಅಲ್ಲಿಂದ ಶುರುವಾಗಿರೋದು. ಹಾಗೆ ಅಂದರೆ ನನ್ನ ಟೀಚರ್ಸ್ ಏನಿದ್ದಾರೆ, ಸಾವಿತ್ರಿ ಮೇಡಮ್, ಭಾರ್ಗವಣ್ಣ, ಇವರೊಬ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಅಲ್ಲಿಂದ ಡ್ಯಾನ್ಸ್ ಮ್ಯೂಸಿಕ್ನ ಕಲಿತು, ಅಂದರೆ ಒಂದು ಇನ್ನೊಬ್ರಿಗೆ ಹೇಳ್ಕೊಡೋಷ್ಟು ನನಗೆ ಅವರು ವಿದ್ಯೆನ ದಾರೆ ಇರ್ತಿದ್ದಾರೆ. ಸೊ ಥ್ಯಾಂಕ್ಸ್ ಟು ದೆಮ್. ಓಕೆ. ಸೊ ಇವಾಗ ನಮ್ಮ ವೀಕ್ಷಕರಿಗಾಗಿ ಒಂದು ಗೀತೆಯನ್ನು ಪ್ರಸ್ತುತಪಡಿಸ್ಬೋದಾ? ಯಾವ್ದು ಹಾಡಲಿ? ನಿಮ್ಮ ಫೇವ್ರೇಟ್ ಅಥವಾ ಯಾವುದಾದ್ರೂ ಓಕೆ. ಸಿನಿಮಾ ಹಾಡಬೇಕಾ ಅಥವಾ ಎರಡೂ ಹೇಳಿ, ಒಂದು ಭಾವಗೀತೆ ಇರಲಿ, ಒಂದು ಸಿನಿಮಾದು ಇರಲಿ. ಶೃಂಗಪುರಾಧೀಶ್ವರಿ ಶಾರದೆ ಶುಭಮಂಗಳ ಸರ್ವಾಭೀಷ್ಟಪ್ರದೆ. ಶೃಂಗಪುರಾಧೀಶ್ವರಿ ಶಾರದೆ ಶಾರದೆ ಶಂಕರ ಸನ್ನುತೆ ಶ್ರೀಪದ್ಮಚರಣೆ ಸಕಲ ಕಲಾ ವಿಶಾರದೆ ವರದೆ. ಶಂಕರ ಸನ್ನುತೆ ಶ್ರೀಪದ್ಮಚರಣೆ ಸಕಲ ಕಲಾ ವಿಶಾರದೆ ವರದೆ. ಸಲಹೆನ್ನ ತಾಯೇ ಸಾಮಗಾನ ಪ್ರಿಯೆ. ಶೃಂಗಪುರಾಧೀಶ್ವರಿ ಶಾರದೆ ಶಾರದೆ. ಥ್ಯಾಂಕ್ ಯು. ವೆರಿ ನೈಸ್. ಥ್ಯಾಂಕ್ ಯು. ಮೆಲೋಡಿ ತುಂಬ, ವಾಯ್ಸ್ ತುಂಬ ಮೆಲೋಡಿಯಸ್ ಆಗಿದೆ. ಸೊ ಮತ್ತೆ ಇನ್ನು ಡಿಮ್ಯಾಂಡ್ ಮಾಡಬಾರ್ದು ಯಾರು, ಇನ್ನು ಒಂದು ಭರತನಾಟ್ಯ ಮಾಡಿ, ಒಂದು ಯಕ್ಷಗಾನ ಪದ. ಯಕ್ಷಗಾನ ನೀವು ನಟನೆ ಮಾತ್ರ ಅಥವಾ ಪದ ಇದರಲ್ಲೂ ಇದ್ದೀರಾ? ಇಲ್ಲ, ನಾ ಇದು ಮಾತ್ರ ಕುಣಿತ ಅರ್ಥ ಹೇಳೋದೇನಿರುತ್ತೆ ಅದು ಮಾತ್ರ. ಅದು ಸ್ಕೂಲಲ್ಲಿ ಸ್ಟಾರ್ಟ್ ಆಗಿದ್ದು ನನಗೆ. 5ನೇ ಕ್ಲಾಸಲ್ಲಿ ಇರುವಾಗ ಕಂಸವದಲ್ಲಿ ಕೃಷ್ಣನ್ ಒಂದು ಪಾತ್ರ ಕೊಟ್ರು ನನಗೆ. ಭರತನಾಟ್ಯಂ ಬರ್ತಿತ್ತು ಅಂತ ಯಕ್ಷಗಾನ ಕೊಟ್ರು, ಬಟ್ ಅದು ಎರಡಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಮಾಡೋ ಹಾವಭಾವದಲ್ಲೆಲ್ಲ. ಸೊ ಅಲ್ಲಿಂದ ಶುರುವಾಗಿದ್ದ ಜರ್ನಿ ಅದು. ಅದಾದ್ಮೇಲೆ ಅಂದ್ರೆ ಯಕ್ಷಗಾನದಿಂದನೇ ನನ್ನನ್ನು ಐಡೆಂಟಿಫೈ ಮಾಡೋದಕ್ಕೆ ಶುರು ಮಾಡಿದ್ರು. ಇವಾಗ್ಲೂ ಅಷ್ಟೇ, ಇವಾಗ್ಲೂ ಸ್ಕೂಲಲ್ಲಿ ಮೊನ್ನೆ ನಮ್ಮ ಸ್ಕೂಲ್ ಡೇ ಆದಾಗ ನೆನ್ಪು ಮಾಡ್ಕೊಂಡ್ರು, ಚೆನ್ನಾಗಿತ್ತು ಕಣನೆ ಇದ್ದಾಗ ಯಕ್ಷಗಾನ ಅನ್ನೋದು. ಸೊ ಅದಾದ್ಮೇಲೆ ಫೈನಲ್ ಆಗಿ ಮಾಡಿದ್ದು ಅದೇ ಕಂಸವದಲ್ಲಿ ಕಂಸನ್ ಪಾತ್ರ. ಕೃಷ್ಣನಿಂದ ಶುರುವಾಗಿದ್ದು, ಲಾಸ್ಟ್ ನಾನು ಯಕ್ಷಗಾನ ಮಾಡಿದ್ದೆ ಕಂಸನ್ ಪಾತ್ರ. ಅಂದ್ರೆ ಈಗ ಮಾಡ್ತಾ ಇಲ್ವಾ? ಆದ್ರೆ ಇವಾಗ ಆಕ್ಚುಲಿ
ಇಂಡಸ್ಟ್ರಿಗೆ ಬಂದಮೇಲೆ ಎಲ್ಲ ಸ್ವಲ್ಪ ಏನಾಗಿದೆ, ಕಮ್ಮಿ ಆಗಿದೆ. ಬಟ್ ಇಲ್ಲ, ಐಲ್ ಗೆಟ್ ಬ್ಯಾಕ್ ಟು ಇಟ್ ವೆರಿ ಸೂನ್. ಸೊ ನೆಕ್ಸ್ಟ್ ಇದ್ದಾಗ ನಾವೆಲ್ಲರೂ ಬರ್ತೀವಿ ಖಂಡಿತ ಇದು ನೋಡಲಿಕ್ಕೆ. ಸೊ ನೀವು ಇವಾಗ ಸಿನಿಮಾ ಅಭಿನಯದ ಕಡೆಗೆ ಹೋಗೋದಾದ್ರೆ ವೈಶಂಪಾಯನ ತೀರದಲ್ಲಿ ಹಾಗೂ ಜಲಪಾತದಲ್ಲಿ ಮುಖ್ಯ ಪಾತ್ರಧಾರಿಯಾಗಿ ನಟಿ ಅಂದರೆ ಹೀರೋಯಿನ್ ಆಗಿ ಮಾಡಿದ್ದೀರಾ. ಸೊ ಈ ಅನುಭವ ಹೇಗಿತ್ತು? ಚೆನ್ನಾಗಿತ್ತು. ಅಂದರೆ ವೈಶಂಪಾಯನ ತೀರದಲ್ಲಿ ಸೆಕೆಂಡ್ ಹೀರೋಯಿನ್ ಅಲ್ಲ, ಅದು ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್. ನಯನ ಅಂತ. ಅಂದರೆ ಅವಳು ಸ್ವಲ್ಪ ಹುಡುಗರ ಥರ ಆ್ಯಟಿಟ್ಯೂಡ್ ಇರುತ್ತೆ ಆ ಥರ. ಅಂದರೆ ಹಳ್ಳಿ ಕಡೆ ನಾವೇನು ಹೇಳ್ತೀವಿ ಬೈಸೆಕ್ಷುವಲ್ ಈ ಥರ ಪಾತ್ರದ ಬಗ್ಗೆ ಯಾರು ಬೆಳಕು ಚೆಲ್ಲಿರಲಿಲ್ಲ. ಅಂಥದ್ರಲ್ಲಿ ಹಳ್ಳಿ ಕಡೆನೂ ಈ ಥರ ಇರ್ತಾರೆ. ಅವ್ರ ಮನಸ್ಸಲ್ಲಾಗುವಂಥ ಏನಿರುತ್ತೆ ಗೊಂದಲಗಳು, ಅದನ್ನೆಲ್ಲ ಪೋರ್ಟ್ರೇ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಅದೊಂಥರ ಚೆನ್ನಾಗಿತ್ತು. ಆ್ಯಂಡ್ ಅಪ್ಪನೇ ಡೈರೆಕ್ಟರ್ ಆಗಿರೋದ್ರಿಂದ ಕಂಫರ್ಟ್ ಝೋನ್ ಅದು. ನಮ್ಮದೇ ಟೀಮ್, ಈಗ DOP ಇಂದ ಹಿಡಿದು ಮ್ಯೂಸಿಕ್ ಎಡಿಟರ್ ಎಲ್ಲ ನಮ್ಮವರೇ ಆಗಿರೋದ್ರಿಂದ ಅದೊಂಥರ ನಾಟಕ ಮಾಡಿದ ಹಾಗೇನೆ. ಸೊ ಆ ಕಂಫರ್ಟ್ ಝೋನ್ ಇರುತ್ತೆ. ಆ್ಯಂಡ್ ಜಲಪಾತದಲ್ಲಿ ಹೀರೋಯಿನ್ ಆಗಿ ಮಾಡಿದ್ದು. ಈಗ ಜಲಪಾತದಿಂದನೇ ನನಗೆ ಅಣ್ಣಯ್ಯ ಸಿಕ್ಕಿದ್ದು ಅಂತ ಹೇಳ್ಬೋದು. ಸೊ ಅದು ಕೂಡ ತುಂಬ, ಅದು ನನ್ನ ಕ್ಯಾರೆಕ್ಟ್ರೇ ಒಂಥರ ಆರಾಮಾಗಿ ಖುಷಿಯಾಗಿ ಜೋವಿಯಲ್ ಆಗಿರೋವಂಥದ್ದು. ಅದೇ ಚೆನ್ನಾಗಿತ್ತು. ಅಂದರೆ 2 ಸಿನಿಮಾದಲ್ಲೂ. ಅದರಲ್ಲಿ ಹೀರೋ ಆಗಿ ಮಾಡಿದವರು ಇವಾಗ ಆದಿಲಕ್ಷ್ಮಿ ಪುರಾಣದಲ್ಲಿ ನಮ್ಮ ಚಾನಲಲ್ಲೇ ಹೀರೋ ಆಗಿ ಮಾಡ್ತಾ ಇದ್ದಾನೆ. ಸೊ ವೆರಿ ನೈಸ್ ಎಕ್ಸ್ಪೀರಿಯನ್ಸ್ 2 ಕೂಡ. ಓಕೆ. ಆ್ಯಂಡ್ ಜನ ತುಂಬ ಚೆನ್ನಾಗಿ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು, ಸ್ಪೆಷಲಿ ಜಲಪಾತ. ಕೊಪ್ಪ ಅಂದರೆ ನಮ್ಮೂರಲ್ಲಿ ಥಿಯೇಟ್ರ್ ಎಲ್ಲ, ಪಕ್ಕದೂರು ಕೊಪ್ಪದಲ್ಲಿ ಥಿಯೇಟ್ರ್ ಇರೋದು. ಸೊ ನಮ್ಮೂರಿನ ಜನ ಎಲ್ಲ ಅಲ್ಲೇ ಹೋಗಿ ಸಿನಿಮಾ ನೋಡ್ಬೇಕು. ನಾನು ಚಿಕ್ಕ ವಯಸ್ಸಿಂದನೂ ಅಲ್ಲೇ ಸಿನಿಮಾ ನೋಡಿರೋದು. ಸೊ ಅಲ್ಲಿ ಎಷ್ಟು ಹೌಸ್ಫುಲ್ ಶೋಸ್ ಆಗಿದೆ ಅಂದರೆ, ಯೂಶಲಿ ನಿಮಗೆ ಗೊತ್ತಿರ್ಬೋದು ಮಲೆನಾಡು ಕಡೆ ಸಿನಿಮಾ ಕ್ರೇಜ್ ಅಷ್ಟಿಲ್ಲ. ಯಾರು ಥಿಯೇಟ್ರಿಗೆ ಹೋಗಿ ಅಷ್ಟು ನೋಡ್ತಾರೆ, ಇಲ್ಲ ಅಂತ ಅಲ್ಲ, ಬಟ್ ತುಂಬ ಕ್ರೇಜ್ ಇಲ್ಲ. ಅಂಥದ್ರಲ್ಲಿ ಶೃಂಗೇರಿಲಿರೋ ನಾನು ಹೇಳ್ಬೋದು ಪ್ರತಿಯೊಬ್ಬರು ಜಲಪಾತ ನೋಡಿದ್ದಾರೆ. ಅದು ಕೊಪ್ಪಗೆ ಹೋಗಿ 1 hour ಅರ್ಧ ಇಂದ 3/4 ಗಂಟೆ ಟ್ರಾವೆಲ್ ಮಾಡಬೇಕು. ಟ್ರಾವೆಲ್ ಮಾಡಿ ಅಲ್ಲಿ ಹೋಗಿ ಸಿನಿಮಾ ನೋಡ್ಕೊಂಡು ಬಂದಿದ್ದಾರೆ. ಅದೊಂಥರ ಮಲ್ನಾಡ್ ಹಿಟ್ ಅಂತಲೇ ಹೇಳ್ಬೋದು ನಮಗೆ. ಸೊ ಇವಾಗ ರತ್ನಂಗೆ ಊರ ಕಡೆ ಹೆಂಗಿದೆ ರೆಸ್ಪಾನ್ಸು? ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಖುಷಿ ಆಗುತ್ತೆ. ಅಂದರೆ ಊರ ಕಡೆ ಮುಂಚೆಯಿಂದನೂ ನನಗೆ ಅದೊಂಥರ ಹೆಸರು ಅನ್ನೋದು ಇದ್ದೇ ಇದೆ. ಅಂದರೆ ಗುರುತಿಸ್ತಾರೆ ಜನರು ಮನೆ ಮಗಳ ಥರನೇ. ಬಟ್ ಅದು ಇವಾಗ ಇನ್ನೂ ಜಾಸ್ತಿ ಆಗಿದೆ. ಅದು ನನಗಿಂತ ನಮ್ಮ ಅಮ್ಮನಿಗೆ ಗೊತ್ತಾಗುತ್ತೆ. ಅಂದರೆ ಯಾವುದೋ ಒಂದು ಊಟದ ಮನೆಗೆ ಹೋದಾಗ, ಫಂಕ್ಷನಿಗೆ ಹೋದಾಗ, ನೀವು ರತ್ನನಮ್ಮ ಅಲ್ವಾ, ರತ್ನ ಚೆನ್ನಾಗಿ ಮಾಡ್ತೀರಾ ಹೇಳ್ಬಿಡಿ ಮಗಳಿಗೆ ಅಂತ ಹೇಳೋದು. ಅದು ನಮ್ಮಮ್ಮ ತುಂಬ ಖುಷಿಯಿಂದ ಬಂದು ನನ್ನ ಹತ್ರ ಹೇಳ್ತಾರೆ. ಅದು ಚೆನ್ನಾಗಿದೆ, ಜಾಸ್ತಿ ಆಗಿದೆ. ಆ್ಯಂಡ್ ಸೆಲ್ಫೀಸ್ ಕೇಳ್ತಾರಲ್ಲ ಊರ ಕಡೆ, ಅದು ನಮ್ಮ ಅಮ್ಮಂಗೆ ಭಾರಿ ಖುಷಿ. ಸೊ ಅದೇ ನಮಗೂ ಖುಷಿ ಅಷ್ಟೇ. ಆ್ಯಂಡ್ ನನಗೆ ಉಡುಪಿ ಸೈಡು ಅಷ್ಟು, ನಮ್ಮ ಅಜ್ಜಿ ಮನೆ ಉಡುಪಿ. ನಾನು ಅನ್ಕೊಂಡೆ ಉಡುಪಿ ಸೈಡು ಸೀರಿಯಲ್ ಬಗ್ಗೆ ಅಷ್ಟೊಂದು ಕ್ರೇಜ್ ಇರಲ್ವೇನೋ, ಗೊತ್ತಿರಲಿಲ್ಲ ನನಗದು. ಬಟ್ ಉಡುಪಿಗೆ ಹೋದಾಗ ಎಷ್ಟು ಜನ ಗುರುತಿಸ್ತಾರೆ ಅಂದರೆ, ಅಲ್ಲಿ ಪ್ರತಿಯೊಬ್ಬರು ಗುರುತಿಸ್ತಾರೆ. ಸೊ ಅದು ತುಂಬ ಸಂತೋಷ. ನಮ್ಮ ಅಜ್ಜಿಗೆ ಅದು ಖುಷಿ ನೋಡಿ. ಆ ಥರ. ಓಕೆ. ಇನ್ನೊಂದೇನು ಅಂದರೆ, ನೀವು ಜಾಸ್ತಿ ಕೆಲಸ ಮಾಡಿದ್ದು ಅಪ್ಪನ ಜೊತೆ ಅಸೋಸಿಯೇಟ್ ಆಗಿರ್ಬೋದು, ಎಲ್ಲ ಅಪ್ಪನ ಒಡನಾಟ ಸ್ವಲ್ಪ ಜಾಸ್ತಿ. ಆದರೆ ಅಮ್ಮನ ಮೇಲೆ ಒಲವು ಪ್ರೀತಿ ತುಂಬ ಜಾಸ್ತಿ ಇದೆ. ಅದು ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಅಂದರೆ ಓದು ಮುಗಿಸಿ ನಾನು ಈ ಥರ ಒಂದು ಫೀಲ್ಡಿಗೆ ಹೋಗ್ತೀನಿ ಅಂದಾಗ ಯಾವತ್ತೂ ಇಲ್ಲ ಅಂತ ಹೇಳಲೇ ಇಲ್ಲ ಅಮ್ಮ. ಪ್ರತಿಯೊಂದು ಹೆಜ್ಜೆಲೂ ಸಪೋರ್ಟ್ ಮಾಡ್ಕೊಂಡ್ಬಂದಿದ್ದಾಳೆ ನನಗೆ. ಅಂದರೆ ನಾನು ಓದೋದ್ರಲ್ಲೂ ತುಂಬ ಇನ್ನು ಮುಂದೆ ಇರಲಿಲ್ಲ. ನಮ್ಮ ಫ್ಯಾಮಿಲಿಲಿ ಎಲ್ಲ ವೆರಿ ಇಂಟೆಲಿಜೆಂಟ್ ಬ್ರಿಲಿಯಂಟ್ ಸ್ಟೂಡೆಂಟ್ಸೇ ಇರೋದು. ನಾನು ಮಾತ್ರ ಕಲೆಯಲ್ಲಿ ಬ್ರಿಲಿಯಂಟ್ ಆಗಿದ್ದೆ ಅಷ್ಟೇ. ಆ ಟೈಮಲ್ಲಿ ಅಮ್ಮ ಏನೂ ಹೇಳ್ತಿರ್ಲಿಲ್ಲ ನನಗೆ. ಅಂದರೆ ನೀನು ಏನು ಮಾಡಬೇಕು ಅದನ್ನು ಮಾಡು, ಜೊತೆಗಿದ್ದೀವಿ ಅಂತಲೇ ಹೇಳ್ತಾಯಿದ್ರು. ಆ್ಯಂಡ್ ಮಲೆನಾಡಿಂದ ಬಂದು ಈ ಒಂದು ಇಂಡಸ್ಟ್ರಿಲಿ ಈಜೋದಿದೆಯಲ್ಲ, ಅಂದರೆ ಅಪ್ಪ ಜೊತೆಗಿದ್ದಾರೆ, ಅಪ್ಪನೂ ಇಂಡಸ್ಟ್ರಿಲಿ ಇರೋದ್ರಿಂದ, ಆದ್ರೂ ಆ ಧೈರ್ಯ ಮಾಡಿ ಕಳಿಸೋದಿದೆಯಲ್ಲ, ಐ ಥಿಂಕ್ ಅದು ಅಮ್ಮನ ದೊಡ್ಡತನ ಅಷ್ಟೇ. ಸೊ ಅದು ಖುಷಿ ಇದೆ ನನಗೆ. ಬಂದಿದ್ರ ಅಮ್ಮ ಶೂಟಿಂಗ್ ಸೆಟ್ಟಿಗೆ? ಎಲ್ಲ ಬಂದಿಲ್ಲ. ಅಮ್ಮ ಟಿವಿಲಿ ನೋಡೇ ಖುಷಿ ಆಗಿದ್ದಾಳೆ. ಕರ್ಕೊಂಬರ್ಬೇಕು ಒಂದ್ಸತಿ, ನೋಡೋಣ. ಕರ್ಕೊಂಬರ್ತೀನಿ. ಓಕೆ. ಸೊ ಇವಾಗ ಸೀರಿಯಲಲ್ಲಿ ರತ್ನಾಳ ಪ್ರೀತಿ ಪ್ರೇಮ ಮದುವೆ ಕತೆ ನಡೀತಾ ಇದೆ. ಸೊ ಇಲ್ಲಿ ನಾಗಶ್ರೀ ಬೇಗಾರ್ ಅವರ ಮದುವೆ ಕತೆ ಯಾವಾಗ, ಏನು ಎತ್ತ? ನಾನು ಯೋಚನೆ ಮಾಡಿಲ್ಲ ಅದ್ರ ಬಗ್ಗೆ. ಗೊತ್ತಿಲ್ಲ. ಇನ್ನೂ ಸಾಧನೆ ಮಾಡೋದು ತುಂಬ ಇದೆ, ಕಲಿಯೋದು ತುಂಬ ಇದೆ. ಅದೆಲ್ಲ ಆದಮೇಲೆ ನೋಡೋಣ ಯಾವಾಗ ಏನು ಅಂತ. ಸೊ ಮನೆ ಕರಿತೀನಿ. ಸರಿ, ಥ್ಯಾಂಕ್ ಯು. ಸೊ ಇವಾಗ ನಿಮ್ಮ ನೆಚ್ಚಿನ ಹಾಬೀಸ್ ಅಂದರೆ ಯಾವುದ್ಯಾವುದು? ಫ್ರೀ ಟೈಮಲ್ಲಿ ಏನೇನು ಮಾಡ್ತಾ ಇರ್ತೀರಾ? ನಂಗೆ ಎಲ್ಲ ನಂದು ಆರ್ಟ್ ಸುತ್ತಾನೆ ಇರುತ್ತೆ. ನಂಗೆ ಇವಾಗ ಥಿಯೇಟರ್ ಆಗಿರಲಿ, ನನ್ನ ನಾಟಕ ನೋಡೋದು, ಯಕ್ಷಗಾನ ನೋಡೋದು,
ಸಿನಿಮಾ ನೋಡೋದು, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋದು, ಇದೇ ಹಾಬೀಸ್ ನನಗೆ. ಓಕೆ. ಅದ್ರ ಆಚೆಗೆ ಏನೂ ಇಲ್ಲ. ನಾನು ಅದೇ ಮೊನ್ನೆ ಯಾವುದೋ ಪೇಪರ್ ಅವ್ರು ಇಂಟರ್ವ್ಯೂ ಮಾಡುವಾಗಲೂ ಹಾಗೆ ಹೇಳ್ತಿದ್ದೆ, ನನ್ನ ಸುತ್ತ ಇರೋ ಫ್ರೆಂಡ್ಸು ಇದೇ ಥರ ಎಲ್ಲ ರಂಗಭೂಮಿಯವರು, ಅದು ಇದು ನಾವು ಮಾತಾಡೋ ಟಾಪಿಕ್ಸು ಅದ್ರ ಸುತ್ತನೇ ಇರುತ್ತೆ. ನಮ್ಮ ಎಂಜಾಯ್ಮೆಂಟ್ ಅಂತ ಬಂದ್ರೂ ನಾವು ಯಾವುದೋ ಒಂದು ಇದು ಇಟ್ಕೊಂಡು ರಂಗಗೀತೆ ಹೇಳೋದು ಈ ಥರದ್ದೇ. ಸೊ ಹಾಬೀಸ್ ಎಲ್ಲ ಇದ್ರ ಸುತ್ತನೇ ಇದೆ, ಇದಿಷ್ಟೇ, ಇದ್ರ ಆಚೆಗೆ ಏನೂ ಇಲ್ಲ. ಇದೇ ಹಾಬೀಸ್ ಎಲ್ಲ. ಓಕೆ. ನಿಮ್ಮ ಫೇವ್ರೆಟ್ ಫುಡ್ಡು? ಫೇವ್ರೆಟ್ ಫುಡ್, ನಾನು ವೆಜಿಟೇರಿಯನ್ ಅಲ್ಲ, ಸೊ ನಾನು ಎಲ್ಲದೂ ತಿಂತೀನಿ ಖುಷಿಯಾಗಿ ಚೆನ್ನಾಗಿ. ಓಕೆ. ಸೊ ಜಾಸ್ತಿನೇ ತಿಂತೀನಿ. ಫೇವ್ರೆಟ್ ಫುಡ್ ಅಂತ ಬಂದರೆ ಗೊತ್ತಿಲ್ಲ, ಇದು ಕಾಂಬಿನೇಷನ್ ನೀರು ದೋಸೆ ವಿತ್ ಮಾವಿನ ಹಣ್ಣಿನ ರಸಾಯನ. ಅಮೇಝಿಂಗ್ ಇದು ಕಾಂಬಿನೇಷನ್. ಇದು ನನ್ನ ಫೇವ್ರೆಟ್ ಫುಡ್. ನಾನು ಯಾವಾಗಲೂ ಮ್ಯಾಂಗೋ ಸೀಸನ್ ಯಾವಾಗ ಬರುತ್ತಪ್ಪ ಅಂತ ಇರ್ತೀನಿ. ಮ್ಯಾಂಗೋ ಸೀಸನಲ್ಲಿ ಆರಾಮಾಗಿ ಖುಷಿಯಾಗಿರ್ತೀನಿ ನಾನು. ಎವ್ರಿ ಡೇ ಅದೇ. ಊರಿಗೆ ಹೋದಾಗಂತೂ ಅದೇ ತಿಂಡಿ ನನಗೆ. ಓಕೆ. ಉದ್ದಿನ ದೋಸೆ ವಿತ್ ಮಾವಿನ ಹಣ್ಣಿನ ರಸಾಯನ ಆರ್ ನೀರು ದೋಸೆ ವಿತ್ ಮಾವಿನ ಹಣ್ಣಿನ ರಸಾಯನ. ಓಕೆ. ಸೊ ಹಂಗಂತಾರೆ ಮ್ಯಾಂಗೋ ಫುಡ್ಗಳು ಆಲ್ಮೋಸ್ಟ್ ಎಲ್ಲ ಇಷ್ಟ ಆಗುತ್ತೆ ಅಂತ. ಐಸ್ ಕ್ರೀಮು ಎಲ್ಲ ಗೊಜ್ಜು, ಐಸ್ ಕ್ರೀಮಿಂದ ಹಿಡಿದು ಗೊಜ್ಜು, ತೊಕ್ಕು ಎಲ್ಲ ಮಾವಿನ ಹಣ್ಣಿಂದ ಇಷ್ಟ ನನಗೆ. ಓಕೆ. ನೀವು ಇಷ್ಟಪಟ್ಟು ಮಾಡೋದು ಅಥವಾ ತುಂಬ ಚೆನ್ನಾಗಿ ಮಾಡುವಂಥದ್ದು ಅಡುಗೆ? ಎಲ್ಲದೂ ಚೆನ್ನಾಗಿ ಮಾಡ್ತೀನಿ. ನಿಜವಾಗ್ಲೂ ಯಾರು ಅನ್ಕೊಂಬಾರ್ದು, ನಾನು ಮ್ಯಾಗಿ ತುಂಬ ಚೆನ್ನಾಗಿ ಮಾಡ್ತೀನಿ. ಅಂದರೆ ನಾರ್ಮಲ್ ಮ್ಯಾಗಿ ಅಲ್ಲ, ಅದೊಂದು ಮಸಾಲಾ ಮ್ಯಾಗಿ ಬರುತ್ತಲ್ಲ, ಅದು ಆ್ಯಕ್ಚುಲಿ ಸ್ಪೆಷಲಿಸ್ಟ್ ನಾನು. ಅದಲ್ಲದೆ ಎಲ್ಲ ಅಲ್ಲ, ಆ್ಯಕ್ಚುಲಿ ಅದ್ರಲ್ಲಿ ಮಾಡೋದು ಏನಿರುತ್ತೆ? ಅದು ಟೊಮೆಟೊ ಈರುಳ್ಳಿ ಎಲ್ಲ ಹಾಕಿ ಮಾಡ್ತೀನಿ ನಾನು, ಎಕ್ಸ್ಟ್ರಾ ಮಸಾಲೆ ಎಲ್ಲ ಹಾಕಿ. ಸುಮ್ಮನೆ ಹೇಳಿದೆ ಎಲ್ಲ ಚೆನ್ನಾಗಿ ಅಂದರೆ ತುಂಬ ಕಷ್ಟದಲ್ಲ. ಈ ಅಕ್ಕಿ ರೊಟ್ಟಿ ನಮ್ಮೂರು ಸೈಡಿಂದೆಲ್ಲ ಬರಲ್ಲ ನನಗೆ, ಕಡುಬು ಆ ಥರದ್ದೆಲ್ಲ ಬರಲ್ಲ. ಸಿಂಪಲ್ ಆಗಿ ಏನು ಮಾಡ್ಬೋದು, ಈಗ ಪನ್ನೀರ್ ಕರಿ, ಈ ನಾರ್ತ್ ಇಂಡಿಯನ್ ಡಿಶಸ್ ಸ್ವಲ್ಪ ಈಸಿ. ಪನ್ನೀರ್ ಕರಿ ಆಗಿರ್ಬೋದು, ಪಲಾವ್ ಆಗಿರ್ಬೋದು. ಇವಾಗ ಬೇರೆ ಆಪ್ಷನ್ಸೇ ಇಲ್ಲ, ಬೆಂಗಳೂರಲ್ಲಿ ನಾವೇ ಮಾಡ್ಕೊಬೇಕಾಗಿರೋದ್ರಿಂದ. ಸೊ ಎಲ್ಲ ಮಾಡಿದ್ದೆಲ್ಲ ಚೆನ್ನಾಗಿ ಮಾಡ್ತೀನಿ ಅಂತ ನಾನು ಅನ್ಕೊಂತೀನಿ. ಬೇರೆಯವ್ರಿಗೆ ಟ್ರೈ ಮಾಡೋಕ್ಕೆ ಕೊಟ್ಟಿಲ್ಲ ಇನ್ನೂ. ಸೊ ನಿಮಗೆ ಇವಾಗ ತಿಂಗಳಲ್ಲಿ ಎಷ್ಟು ದಿನ ಶೂಟಿಂಗ್ ಇರುತ್ತೆ? ಯಾವ ಥರ ನಡೆಯುತ್ತೆ ನಿಮ್ಮ ಈ ಪ್ರೋಸೆಸ್ ಎಲ್ಲ? ಟೋಟಲ್ ಅದು ಅಂದರೆ ನಮ್ಮ ಟ್ರ್ಯಾಕ್ ಅಂದರೆ ಈಗ ಹೇಗಂದರೆ ಶೆಡ್ಯೂಲ್ ಲೆಕ್ಕದಲ್ಲಿ ನಡೆಯುತ್ತೆ. 1 ವೀಕಲ್ಲಿ ಇಂತಿಷ್ಟು ದಿನ ಅಂತ ಇರುತ್ತೆ, ಡಿಪೆಂಡ್ಸ್ ಅದು. ಆಮೇಲೆ ಒಂದು ಸ್ವಲ್ಪ ದಿನ ರಜೆ ಕೊಡ್ತಾರೆ, ಮತ್ತೆ ನೆಕ್ಸ್ಟ್ ಶೆಡ್ಯೂಲ್ ಅಂತ ಇರುತ್ತೆ. ಈಗ ಮದುವೆ ಇದೆಲ್ಲ ಬಂದರೆ ಜಾಸ್ತಿ ದಿನ ಇರುತ್ತೆ. ಅಥವಾ ಅದರ್ವೈಸ್ ನಾರ್ಮಲಿ ಗೊತ್ತಿಲ್ಲ, ಅದು ಹೇಳಕ್ಕೆ ಬರಲ್ಲ. ಯೂಶ್ವಲಿ ಅದೇ ಇರುತ್ತೆ, ವಾರ ಬಿಟ್ಟು ವಾರ ಶೂಟ್ಸ್ ಇರುತ್ತೆ ಆ ಥರ. ಓಕೆ. ಅಮ್ಮನ ಹತ್ರ ಅಥವಾ ಅಪ್ಪನ ಹತ್ರ ಪೆಟ್ಟು ತಿಂದಿದ್ದು, ಅತ್ತಿದ್ದು ಈ ಥರದ್ದು ಯಾವ್ದಾದ್ರು? ನಾನು ಹೇಳಲ್ವಾ, ಚಿಕ್ಕ ವಯಸ್ಸಲ್ಲಿ ತುಂಬ ತುಂಟಿ ನಾನು. ಅಪ್ಪ ಹೊಡಿತಿರ್ಲಿಲ್ಲ, ಅಪ್ಪ ಬೈಯೋದು ಕಮ್ಮಿ. ಎಲ್ಲ ಅಮ್ಮನೇ ಮಾಡ್ತಿದ್ಲು, ಅಪ್ಪಂದು ಸೇರಿಸಿ ಅಮ್ಮನೇ ಹೊಡಿತಿದ್ದು. ಸೊ ಇವಾಗಲೂ ಮೊನ್ನೆ ಮನೆಗೆ ಹೋದಾಗ ಏನೋ ಹೊಡ್ಸ್ಕೊಂಡು ನಮ್ಮಮ್ಮನ ಹತ್ರ ಅದು ಸಿಂಪಲಾಗಿ ಹಿಂಗೇನೋ ಹೊಡೆದಿದ್ದು. ಸೊ ಅದು ಇದೆ. ಅಂದರೆ ಒಂದ್ಸತಿ ಏನಾಗಿತ್ತು ಅಂದರೆ, ನಾನು ಫಸ್ಟ್ ಸ್ಟ್ಯಾಂಡರ್ಡಲ್ಲೇನೋ ಇದ್ದೆ. ನಾನು ತುಂಬ ಹೈಟ್ ಇದ್ನಲ್ಲ, ಸೊ ಸ್ಕೂಲ್ ಡೇಲಿ ಡ್ಯಾನ್ಸಲ್ಲಿ ನಾನು ಹಿಂದೆ ನಿಲ್ಲಿಸಿದ್ರು. ನಮ್ಮಮ್ಮ ಏನು ಹೇಳಿದಂದರೆ, ನೀನು ಎಲ್ರಿಗೂ ಕಾಣೋ ಥರ ಡ್ಯಾನ್ಸ್ ಮಾಡು, ಏನೂ ತೊಂದರೆ ಇಲ್ಲ ಅಂತ ಹಂಗೆ ನಮ್ಮಮ್ಮ ಹೇಳಿಬಿಟ್ಟಿದ್ಲು. ನಮ್ಮಮ್ಮ ಅಷ್ಟು ಹೇಳಿದಾರಲ್ಲ ಅಂತ ಹೇಳ್ಕೊಂಡು ಎಲ್ಲರೂ ಹಿಂದೆ ಹಾಕಿ ಮುಂದೆ ಬಂದು ಒಬ್ಬಳೆ ಡ್ಯಾನ್ಸ್ ಮಾಡ್ತಾ ನಮ್ಮಮ್ಮಂಗೆ ಹೇಳಿದ, ನಮ್ಮ ನೀನು ಹೇಳ್ದಂಗೆ ಮುಂದೆ ಬಂದಿದ್ದೀನಿ ಅಂತ. ಸೊ ಅದು ನಮ್ಮಮ್ಮಂಗೆ ಸಿಟ್ಟು ಬಂದು ಹೊಡೆದಿದ್ರು, ಅದು ನೆನಪಿದೆ ನನಗೆ. ಹಂಗೆ ಯಾರು ಮಾಡ್ತಾರ ಅಂತ. ಓಕೆ. ಈ ಥರದ ಜಾಸ್ತಿ ಸ್ಟೋರೀಸ್ ತುಂಬ ಇದ್ದಾವೆ ಹೇಳ್ತಾ ಹೋದರೆ. ಓಕೆ. ಸೊ ಬಾಲ್ಯದ ದಿನಗಳು ಹೇಗಿದ್ವು? ತುಂಬ ಚೆನ್ನಾಗಿತ್ತು. ವೆರಿ ಸೆಕ್ಯೂರ್ಡ್ ಚೈಲ್ಡ್ಹುಡ್ ಅಂತೀವಲ್ಲ ಆ ಥರ. ಒಳ್ಳೆ ಸ್ಕೂಲಿಗೆ ಸೇರಿಸಿದ್ರು, JC ಸ್ಕೂಲ್ ಅಂತ. ಅದು ತುಂಬ ಇಂಡಿಯನ್ ಕಲ್ಚರ್ಡ್ ಮೇಲೆ ಇರೋವಂಥ ಶಾಲೆ ಅದು. ಸೊ ಭಗವದ್ಗೀತೆ ಈ ಥರದನ್ನೆಲ್ಲ ಹೇಳ್ಕೊಟ್ಟು ಆಟ ಆಡಿಸ್ತಾ ಆಮೇಲೆ ಪಾಠ ಹೇಳ್ಕೊಡೋವಂಥ ಸ್ಕೂಲ್. ಸೊ ತುಂಬ ನನಗೂ ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು, ತುಂಬ ಎಂಜಾಯ್ ಮಾಡಿಕೊಂಡು ಅದೇ ತಂಟೆ ಚೇಷ್ಟೆಗಳನ್ನೆಲ್ಲ ಜಾಸ್ತಿ ಮಾಡಿಕೊಂಡು ಇದ್ದಂಥ ಚೈಲ್ಡ್ಹುಡ್ ನಂದು. ಆ್ಯಂಡ್ ಅಲಾಂಗ್ ವಿತ್ ದಟ್ ಕಲೆ ಅನ್ನೋದು ಐಡೆಂಟಿಟಿ ಯಾವಾಗಿಂದನು. ಸೊ ಡ್ಯಾನ್ಸ್ ಮಾಡ್ತಾ, ನಾಟಕ, ಹಾಡು ಹೇಳ್ತಾ ಈ ಥರನೇ ಇತ್ತು ಚೈಲ್ಡ್ಹುಡ್. ಇವಾಗಲೂ ಹಾಗೇ ಇದ್ದೀನಿ ನಾನು. ನನಗೆ ಅದಕ್ಕೂ ಇದಕ್ಕೂ ಏನೋ ಡಿಫ್ರೆನ್ಸ್ ಇದೆ ಅಂತ ಹೇಳೋಕ್ಕೆ ಬರಲ್ಲ. ಓಕೆ. ಇವಾಗಲೂ ಅಪ್ಪ ಅಮ್ಮನ ಅದೇ ಮಗಳು, ಅದೇ ರೀತಿ ಬೈಸ್ಕೊಂತ ಎಲ್ಲರ ಹತ್ರ. ತಮ್ಮ ಸ್ಕಂದ ಕೂಡ ಇದ್ದಾನೆ, ಅವನ ಜೊತೆ ಹೆಂಗೆ ಕಿತ್ತಾಟ? ಅವನು ತುಂಬ ಡೀಸೆಂಟ್ ಹುಡುಗ, ವೆರಿ ಡೀಸೆಂಟ್ ಆ್ಯಂಡ್ ವೆರಿ ಸೈಲೆಂಟ್.
ಅಂಥದ್ರಲ್ಲೂ ನನ್ನ ಹತ್ರ ಜಗಳ ಮಾಡ್ತಾನೆ. ಸೊ ಇರ್ಲೇಬೇಕದು. ಫಿಸಿಕಲಿ ಈ ಥರ ಎಲ್ಲ ಫೈಟು ಮಾಡ್ತೀವಿ ನಾವು. ಅವ್ನು ನನ್ಕಿಂತ ಟಾಲ್ ಇದ್ದಾನೆ, ಇಬ್ಬರು ಆ್ಯಕ್ಚುಲಿ ಉದ್ದ ಅಲ್ಲ, ಅವ್ನು ಇನ್ನೂ ಟಾಲ್ ಇದ್ದಾನೆ. ಸೊ ಇವಾಗಲೂ ಆ ಥರ ಕಿತ್ತಾಟಗಳೆಲ್ಲ ನಡೀತಾನೆ ಇರುತ್ತೆ. ಸುಮ್ಮನೆ ಬೇಕು ಅಂತ ಕಾಲು ಕೆರ್ಕೊಂಡು ಜಗಳ ಮಾಡೋದು ಇದೆ ಇವಾಗ್ಲೂ. ಸೊ ಅದು ನಾರ್ಮಲ್, ಎಲ್ಲ ಅಕ್ಕ ತಂಗಿರು, ನಾವು ಅಣ್ಣ ಏನು ತಂಗಿ ಇರ್ತಾರ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದು. ವೆರಿ ಮಾಸ್ ಲೆವೆಲ್ ಅಕ್ಕ ತಮ್ಮಂದ್ರು ನಾವು. ಸೊ ನೆಕ್ಸ್ಟ್ ಮಾಸ್ ಹೀರೋಯಿನ್ ಆದ್ರೂ ಇನ್ನು ಆಶ್ಚರ್ಯ ಇಲ್ವೇನೋ. ಮಾನಶ್ರೀ ಫೈಟ್ ಗೇಟ್ ನಮ್ಮ ಪಾರು ಮಾಡ್ತಾರೆ. ಹೌದು, ಇವಾಗ ಸೀರಿಯಲ್ ಹೀರೋಯಿನ್ಸ್ ಎಲ್ಲ ಫೈಟ್. ಹೌದು. ಸೊ ತುಂಬಾ ಕಷ್ಟದ ದಿನಗಳು ಅಂತ ನೆನ್ಸ್ಕೊಳ್ಳೋದಾದ್ರೆ ಯಾವ ದಿನಗಳು? ಅದೇ ಊರ್ ಬಿಟ್ಟು ಯಾವಾಗ ಬ್ಯಾಂಗ್ಳೂರಿಗೆ ಬಂದು ಅದೇ ಕಷ್ಟದ ದಿನಗಳು. ಅಂದ್ರೆ ತುಂಬ ಸೆಕ್ಯೂರ್ಡ್ ಆಗಿ ಅಪ್ಪ ಅಮ್ಮನ ಅಂಡರ್ ಅಷ್ಟೇ ಒಂಥರ ಒಂದೇನಂತಾರೆ ಒಂದು ಬೆಚ್ಚಗಿನ ಹೊದಿಕೆಲ್ಲ ಗೂಡಲ್ಲಿ ಇದ್ದಂಥವಳು ಇಲ್ಲಿ ಬಂದು ಕ್ರೈಸ್ಟ್ ಅಂತ ಒಂದು ಸಾಮ್ರಾಜ್ಯ. ಅದು ನನಗೆ ಕರೆಕ್ಟಾಗಿ ಇಂಗ್ಲೀಷ್ ಮಾತಾಡೋಕ್ಕೆ ಬರ್ತಿರ್ಲಿಲ್ಲ ಆವಾಗ. ನಾನು 5th ತನಕ ಕನ್ನಡ ಮೀಡಿಯಮ್, ಅದಾದಮೇಲೆ ಇಂಗ್ಲೀಷ್ ಮೀಡಿಯಮ್. ಬಟ್ ಆದರೂ ಅದೊಂದು ಇಂಗ್ಲೀಷ್ ಫ್ಲೂಯೆನ್ಸಿ ಇರಲಿಲ್ಲ ನನಗೆ. ಇಲ್ಲಿ ಬಂದು ಇಲ್ಲಿ ನನ್ನ ಕ್ಲಾಸಲ್ಲಿ ಕನ್ನಡದವ್ರು ಇದ್ದಿದ್ದೇ ಒಂದು 4 ಜನ ನಾವು. ಅದ್ರಲ್ಲಿ ಕನ್ನಡ ಮಾತಾಡ್ತಿದ್ದು ಒಬ್ಳೆ, ನನ್ನ ಜೊತೆ ಇನ್ನೊಬ್ಳು ನನ್ನ ಜೊತೆ ಕನ್ನಡ ಮಾತಾಡ್ತಿದ್ಲಷ್ಟೆ. ಸೊ ಇವ್ರ ಮಧ್ಯೆ ಎಲ್ಲ ಹೊಂದ್ಕೊಳೋದು ತುಂಬ ಕಷ್ಟ ಆಗ್ತಿತ್ತು ನನಗೆ. ನಂಗೆ ಇನ್ನೂ ನೆನಪಿದೆ ಅದು ಹೆಂಗೆ ಹೇಳೋದು ಅಂದರೆ, ಅಲ್ಲಿ ನಂದಿನಿ ಬೂತ್ ಇದೆ, ಅಲ್ಲಿ ಅದು ಕನ್ನಡದವ್ರ ಏರಿಯಾ ಅಂತ. ಸೊ ಅಲ್ಲಿ ನಾನು ಹೋಗೋದು ಯಾವಾಗಲೂ ಯಾರು ಕನ್ನಡದವ್ರು ಸಿಗ್ತಾರ ಮಾತಾಡೋಕ್ಕೆ ಅಂತ. ಇವ್ರ ಜೊತೆಲ್ಲ ಹೊಂದಾಣಿಕೆ ಆಗದೇನೆ ಹತ್ತಿದ್ದು ಇದೆ. ಆ್ಯಂಡ್ ಏನಾಗ್ತಿತ್ತು ಅಂದರೆ ಊರಲ್ಲಿ ಒಂದು ಇಡೀ ಕ್ಲಾಸಲ್ಲಿ ನಾನು ಆರ್ಟಿಸ್ಟ್ ಅಂದರೆ ನಾನು ಒಬ್ಳೆ, ನಾನು ಎಲ್ರಿಗೂ ಡ್ಯಾನ್ಸ್ ಹೇಳ್ಕೊಡೋದು ಆ ಥರ. ಇಲ್ಲಿ ಬಂದರೆ ಎಲ್ಲರೂ ಅದೇ, ನನಗಿಂತ ತುಂಬ ಟ್ಯಾಲೆಂಟೆಡ್, ನನಗಿಂತ ಟ್ಯಾಲೆಂಟ್ ಜಾಸ್ತಿ ಇರೋರೇ ಇದ್ದಾರೆ. ಇವ್ರ ಮಧ್ಯೆ ಹೇಗೆ ಸರ್ವೈವ್ ಆಗಲಿ, ನನಗೇನು ನೋಟ್ಸ್ ಬರಬೇಕು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಬಟ್ ಆದ್ರೂ ನನ್ಗೆ ಎಲ್ಲಿ ಹೋದ್ರು ದೇವರು ಆಶೀರ್ವಾದ ಇರುತ್ತೆ ಅನ್ನೋಕ್ಕೆ. ನಾನು ಹೇಳ್ತಿದ್ನಲ್ಲ ನಂದಿನಿ, ಅಲ್ಲಿ ಇದ್ದೆ ನನಗೆ ಎಷ್ಟೋ ಜನ ಕನ್ನಡದವ್ರು ಸಿಕ್ಕಿದ್ರು. ಅಲ್ಲೇ ಒಂದು ತಂಡ ಸೇರ್ಕೊಂಡೆ, ಧಮನಿ ಅಂತ. ಅದಾದ್ಮೇಲೆ ನಾನು ಒಂದು ತಂಡ ಕಟ್ಟಿದೆ ಕನ್ನಡದ್ದು. ಒಂದು ಸೆಮಿಸ್ಟ್ರು ತುಂಬ ಕಷ್ಟಪಟ್ಟೆ ನಾನು. ಅದಾದ್ಮೇಲೆ ಕ್ಲಾಸ್ ಒಳಗೆ ಮಾತ್ರ ಕಷ್ಟ ಇರ್ತಿದ್ದು. ಕ್ಲಾಸ್ ಹೊರಗೆ ಬಂದರೆ ಅಲ್ಲಿನ ಕೆಲಸ ಮಾಡೋ ಹೆಲ್ಪರ್ಸ್ ಆಂಟೀಸ್ ಎಲ್ಲ ಏನಿದ್ದಾರೆ ಅವರೆಲ್ಲ ನನ್ನ ಫ್ರೆಂಡ್ಸ್. ನಾಗಶ್ರೀ ಆರಾಮ ತಿಂಡಿ ಆಯ್ತಾ ಅಂತ ಕೇಳೋದು. ಆಂಟಿ ಆರಾಮ ಅಂತ. ಆ ಥರನೇ ಒಂದು ಎಲ್ರಿಗೂ ಶಾಕ್, ಇವಳಿಗೇನು ಇಡೀ ಕಾಲೇಜ್ ಪರಿಚಯನ ಅಂತ. ಸೊ ಎಲ್ಲಿ ಹೋದ್ರು ನಮ್ಮವ್ರು ಸಿಕ್ಕೇ ಸಿಗ್ತಾರೆ, ಪ್ರೀತಿಸೋರು ಸಿಕ್ಕೇ ಸಿಗ್ತಾರೆ. ಸೊ ಅದು ಒಂಥರ ಚೆನ್ನಾಗಿತ್ತು. ಅದ್ರ ಜೊತೆಗೆ ಫಿನಾನ್ಷಿಯಲಿನೂ ಅಷ್ಟೇ. ಅಂದರೆ ಇಲ್ಲಿ ಆಗ್ತಿದ್ದ ಖರ್ಚಿಗೂ ಊರಲ್ಲಿ ಆಗ್ತಿದ್ದ ಖರ್ಚಿಗೂ ತುಂಬ ಇಲ್ಲಿ ಬಸ್ಗೆನೆ ಒಂದು ತಿಂಗಳಿಗೆ ಎಷ್ಟು 1500 ರೂಪಾಯಿ ಬೇಕಿರ್ತಿತ್ತು ನನಗೆ ದಿನ ಅಪ್ ಆ್ಯಂಡ್ ಡೌನ್. ಅಂದರೆ ಅದೇ ಅಪ್ ಆ್ಯಂಡ್ ಡೌನ್ ಇರುತ್ತಲ್ಲ. ಸೊ ಅದೂ ಅಷ್ಟೇ. ಆಮೇಲೆ ನಾನು ಡ್ಯಾನ್ಸ್ ಹೇಳ್ಕೊಡೋದಕ್ಕೆ ಶುರು ಮಾಡಿದೆ. ಬಟ್ ಏನೇ ಸ್ಟ್ರಗಲ್ ಬಂದರೆ ಅಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ಒಂದು ಸೊಲ್ಯೂಷನ್ ಅನ್ನೋದು ಬೇಗ ಹುಡ್ಕೊತೀನಿ, ದೇವ್ರ ದಯೆ ಅಷ್ಟೇ. ಸೊ ಅದೆಲ್ಲ ಜೊತೆಗೆ ನೈಸ್. ಬಟ್ ಸ್ವಲ್ಪ ಕಷ್ಟದ ದಿನಗಳು ಇವಾಗಲೂ ಇರುತ್ತೆ, ಹೇಳೋಕ್ಕಾಗಲ್ಲ. ಸೊ ಅದನ್ನ ಜಗಲ್ ಮಾಡ್ಕೊಂಡು ಹೋಗೋದೇ ಜೀವನ, ಅದಾಗ್ತಾ ಇದೆ ಅಷ್ಟೇ. ಓಕೆ, ಇವಾಗ ನಟನ ಕ್ಷೇತ್ರಕ್ಕೆ ಬಂದ ಮೇಲೆ ಅದೇ ಏನದು ದೂರದಿಂದ ನೋಡೋಕ್ಕೆ ಎಲ್ಲದು ಚೆನ್ನಾಗಿರುತ್ತೆ, ಎಲ್ಲ ಅನ್ಕೊಬೋದು ಏನು ಇವ್ರು ಆರಾಮಾಗಿರ್ತಾರೆ ಮೇಕಪ್ ಹಾಕೋದು ಮಾಡೋದು. ಬಟ್ ಅದ್ರೊಳಗೂ ತುಂಬ ರಿಲೇಷನ್ಸ್ ಇರುತ್ತೆ. ಡೆಫಿನೆಟ್ಲಿ. ನನಗೂ ಫಸ್ಟ್ ಟೈಮ್ ಅಂದರೆ ಈಗ ಒಂದು ಸೀರಿಯಲ್ ಅಂತ ಮಾಡ್ತಿದ್ದಿದ್ದು ಫಸ್ಟ್ ಅಲ್ವಾ, ನನ್ಗೆ ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಇವಾಗಲೂ ಎಷ್ಟೋ ಸತಿ ಕನ್ಫ್ಯೂಷನ್ಸ್ ಆಗುತ್ತೆ, ಇಲ್ಲ ಅಂತಲ್ಲ. ಆದರೆ ಇವಾಗ ನಾನು ಹೇಳಿದ್ನಲ್ಲ ನಿಶಾ ಎಲ್ಲ ಇದ್ದಾರೆ ಜೊತೆಗೆ ಹೆಲ್ಪ್ ಮಾಡೋರು. ನನಗೆ ಮೈಕ್ ಹಾಕೊಳೋದು ಬರ್ತಿರ್ಲಿಲ್ಲ, ಅವಳೇ ಹೇಳ್ಕೊಟ್ಟಿದ್ದು ಪಾಪ, ಹಿಂಗೆ ಹಾಕೊಬೇಕು ಕಣೆ, ಹಿಂಗೆಲ್ಲ ಹಾಕೊಬೇಕು ಅಂತ. ಸೊ ಇವಾಗಲೂ ಅಷ್ಟೇ. ಅಂದರೆ ಎಲ್ಲೋ ಒಂದು ಕಡೆ ನಾನು ಹೇಳಿದ್ನಲ್ಲ, ನಮ್ಮ ಪಾತ್ರ ಏನಾದರೂ ಇದಾಗ್ತಿದೆಯಾ, ಬೇರೆಯವ್ರ ಮುಂದೆ ನಾವೇನಾದರೂ ಇದಾಗ್ತಿದೀವ, ಡಮ್ಮಿ ಅನ್ನೋದಕ್ಕಿಂತ ಜನ ಹೋದ್ರೆ ವ್ಯಾಲ್ಯೂ ಕಮ್ಮಿ ಆದ್ರೆ. ಯಾಕಂದ್ರೆ ನಾನು ಎಕ್ಸಾಕ್ಟ್ಲಿ ನಾನು ಮಾಡ್ಕೊಂಡಿದ್ದ ಪಾತ್ರ, ಮಾಡ್ಕೊಂಡ್ ಬಂದಿದ್ದ ಪಾತ್ರ ಎಲ್ಲ ಅಂದ್ರೆ ಸ್ಟ್ರಾಂಗ್ ಇದ್ದಿದ್ದ ಪಾತ್ರ, ಜನರಿಗೆ ಇಷ್ಟ ಆಗೋ ಪಾತ್ರ. ಅಂದ್ರೆ ಒಂದು ನಾಟಕ ಮಾಡಿ ಕೆಳಗೆ ಇಳಿದ್ರೆ ಒಂದಷ್ಟು ಜನ ಬರ್ತಾ ಇದ್ರು ಅಪ್ರಿಷಿಯೇಟ್ ಮಾಡಕ್ಕೆ, ನಿನ್ನಲ್ಲಿ ಟ್ಯಾಲೆಂಟ್ ಇದೆ, ವೆರಿ ಗುಡ್ ಅಂತ. ಇಲ್ಲಿ ಬಂದಾಗ ನನ್ಗೆ ಕಂಪ್ಲೀಟ್ಲಿ ಆಫ್ ಅಂದ್ರೆ ಹೆಂಗೆ ಹೇಳೋದು ಅಂತಲೂ ಗೊತ್ತಾಗಲ್ಲ ಇವಾಗಲೂ. ಐ ಫೀಲ್ ಇಟ್. ಬಟ್ ಅದಿದ್ದೇ ಇರುತ್ತೆ, ಹ್ಯೂಮಿಲಿಯೇಷನ್ ಅಥವಾ ಒಂದು ಇನ್ಸೆಕ್ಯೂರಿಟಿ ಇಂಡಸ್ಟ್ರಿಲಿ. ಮತ್ತು ಓವರ್ ಟೈಮ್ ಕೆಲಸ ಮಾಡಬೇಕಾಗುತ್ತೆ. ಆ್ಯಂಡ್ ಎಲ್ಲೋ ಇರ್ತೀರ, ನಿಮಗೆ ಊಟ ತಿಂಡಿ ಸರಿ ಹೋಗಲ್ಲ, ವಾಶ್ರೂಮ್ ವ್ಯವಸ್ಥೆಗಳು ಕೆಲಸ ಸರಿ ಇರಲ್ಲ. ಬಟ್ ಅದೆಲ್ಲ ಇದು ಮಾಡಿಕೊಂಡು ಒಂದು ಸತಿ ಟೆಲಿಕಾಸ್ಟ್ ಆಗಿ ಜನರು ಇಷ್ಟಪಡೋಕ್ಕೆ ಶುರು ಮಾಡಿದಾಗ ಅವೆಲ್ಲ ದೂರ ಆಗುತ್ತೆ ನಿಮಗೆ. ಓಕೆ, ಆ ಥರ.
ಸೊ ಇವಾಗ ಒಂದು ಸೀರಿಯಲ್ಗೆ ಆಯ್ಕೆ ಆಗಬೇಕು ಅಂದರೆ ಸಾಕಷ್ಟು ಹಂತಗಳನ್ನು ದಾಟಿ ಹೋಗಬೇಕು. ಸೊ ಈ ಥರ ಹಂತಗಳು ದಾಟುವಾಗ ಏನಾದ್ರು ನಿಮಗೆ ಏನು ತುಂಬ ನೋವಾಗಿರುವಂತಹ ಘಟನೆ ಇರ್ಬೋದು? ಅಂದರೆ ಅದೇ ಈ ಆಡಿಷನಲ್ಲಿ ಏನೂ ಆಗಲಿಲ್ಲ ನನಗೆ. ಥ್ಯಾಂಕ್ಸ್ ಟು ಝೀ, ಕ್ರೆಡಿಟ್ ಗೋಸ್ ಟು ಝೀ. ತುಂಬ ಚೆನ್ನಾಗಿ ಈ ಪ್ರಾಸೆಸ್ನೆಲ್ಲ ಮಾಡ್ತಾರೆ ಅವರು. ಅಂದರೆ ಅವರಿಗೆ ಈ ಪಾತ್ರಕ್ಕೆ ಇದು ಬೇಕು ಅಂದರೆ, ಇವರಲ್ಲಿ ಅದಿದೆ ಅಂದರೆ ಅವರು ಖಂಡಿತ ಅವಕಾಶ ಕೊಡ್ತಾರೆ. ಅದ್ರ ಮಧ್ಯೆ ಯಾವುದೇ ಒಂದು ಇನ್ಫ್ಲೂಯೆನ್ಸ್ ಅಂತನೋ ಅಥವಾ ತನಗೆ ಬೇಕಾದವ್ರಿಗೆ ಪಾತ್ರ ಕೊಡೋದು ಅದು ಯಾವುದೂ ಇಲ್ಲ. ನಿಜವಾಗ್ಲೂ ಒಬ್ಬ ಟ್ರೂ ಆರ್ಟಿಸ್ಟ್, ನಿನ್ನಲ್ಲಿ ಟ್ಯಾಲೆಂಟ್ ಇದ್ದರೆ ಖಂಡಿತವಾಗ್ಲೂ ಅವಕಾಶ ಕೊಟ್ಟೇ ಕೊಡ್ತಾರೆ. ಆ್ಯಂಡ್ ವೆರಿ ಸೆಕ್ಯೂರ್ಡ್ ಪ್ಲೇಸ್ ಕೆಲಸ ಮಾಡೋಕ್ಕೆ. ಸೊ ನಿಜವಾಗ್ಲೂ ಝೀಗೆ ಅದೊಂದು ಥ್ಯಾಂಕ್ಸ್ ಹೇಳಲೇಬೇಕು. ಒಂದು ಒಳ್ಳೆ ಸೆಕ್ಯೂರ್ಡ್ ಪ್ಲೇಸ್ನ ಕ್ರಿಯೇಟ್ ಮಾಡಿಕೊಡ್ತಾರೆ. ನಿಮಗೇನೇ ಸಮಸ್ಯೆ ಇದ್ದರೂ ಅದನ್ನು ಕೇಳಿಸ್ಕೊತಾರೆ. ಅದಕ್ಕೆ ಸರಿಯಾಗಿ ಅವರು ಏನದು ಅಡಾಪ್ಟ್ ಮಾಡಿಕೊಂಡು ನಮಗೆ ಏನು ಬೇಕೋ ಅದನ್ನು ಪ್ರೊವೈಡ್ ಮಾಡ್ತಾರೆ. ಬಟ್ ಮುಂಚೆ ಒಂದಷ್ಟು ಕೊಟ್ಟಾಗ ಡೆಫಿನೆಟ್ಲಿ ಅದೇ ನಾನು ಹೇಳಿದ್ನಲ್ಲ, ಕೆಲವು ಸತಿ ಆಡಿಷನ್ಸ್ ಕೊಟ್ಟಿರ್ತೀವಿ, ಈ ಸೀರಿಯಲ್ಗಂತ ಗೊತ್ತಿರುತ್ತಲ್ಲ, ನಮಗೆ ಸೆಲೆಕ್ಟ್ ಆಗಿದೀವೋ ಆಗಿಲ್ವೋ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಸೊ ನಾವು ನೆಕ್ಸ್ಟ್ ಏನೋ ಒಂದು ಬಂದಾಗ ಮೋಸ್ಟ್ಲಿ ಅದರಲ್ಲಿ ಅಂದರೆ ಪಾಸಿಟಿವ್ ಏನೋ ಒಂದು ಇದು ಕೊಟ್ಟಿರ್ತಾರೆ ಇನ್ಪುಟ್ಸ್, ನಾವು ಸೆಲೆಕ್ಟ್ ಆಗುತ್ತೆ ಅಂತ ಅಂದ್ಕೊಂಡಿರ್ತೀವಿ. ಬಟ್ ಟೆಲಿಕಾಸ್ಟ್ ಆದಮೇಲೆ ಗೊತ್ತಾಗೋ ನನ್ನ ಪಾತ್ರಕ್ಕೆ ಯಾರೋ ಬೇರೆಯವ್ರು ಬಂದಿದ್ದಾರೆ ಅನ್ನೋದು ಅದು ಇದ್ದೇ ಇರುತ್ತೆ. ಐ ಥಿಂಕ್ ಇವಾಗಲೂ ಅಷ್ಟೇ, ಯಾರೇ ಯಂಗ್ಸ್ಟರ್ಸ್ ನನಗೂ ಮೆಸೇಜ್ ಹಾಕ್ತಿರ್ತಾರೆ, ಯಾರೇ ಯಂಗ್ಸ್ಟರ್ಸ್ ನೀವು ಇಂಡಸ್ಟ್ರಿಗೆ ಬರೋದಿದ್ರು ಇದನ್ನೆಲ್ಲ ಫೇಸ್ ಮಾಡೋಕ್ಕೆ ರೆಡಿ ಇರಬೇಕು. ಯು ಹ್ಯಾವ್ ಟು ಬಿ ವೆರಿ ಸ್ಟ್ರಾಂಗ್ ಇದನ್ನೆಲ್ಲ ಫೇಸ್ ಮಾಡೋಕ್ಕೆ. ಆ್ಯಂಡ್ ಒಂದ್ಸತಿ ಫೇಸ್ ಮಾಡಿದ್ಮೇಲೆ ಎವ್ರಿಥಿಂಗ್ ಈಸ್ ಈಸಿ. ಜನರು ಇಷ್ಟಪಡೋಕ್ಕೆ ಶುರು ಮಾಡಿದ್ಮೇಲೆ ಎಲ್ಲ ವರ್ತ್ ಇಟ್ ಅಷ್ಟೇ. ಓಕೆ. ಸೊ ಇವಾಗ ಮುಂದಿನ ಯೋಜನೆಗಳು ಏನೇನಿದೆ? ಮತ್ತೆ ಅದರ ಹೊಸ ಸಿನಿಮಾಗಳನ್ನು ಒಪ್ಕೊಂಡಿದ್ದೀರಾ? ಬೇರೆ ಧಾರಾವಾಹಿ? ಹೌದು, ಅಪ್ಪನ ಜೊತೆನೇ ಒಂದು ಸಿನಿಮಾ ಆಗ್ತಾ ಇದೆಯಲ್ಲ, ತುಂಬ ಒಳ್ಳೆ ಸ್ಟಾರ್ ಕಾಸ್ಟ್ ಇರುವಂಥ ಸಿನಿಮಾ. ನಂದು ಒಂದು ಪುಟ್ಟ ಪಾತ್ರ, ಚೆನ್ನಾಗಿರೋ ಪಾತ್ರ. ಆ್ಯಂಡ್ ಟೆಕ್ನಿಷಿಯನ್ ಆಗಿ ಕೂಡ ಅದರಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಕಂಪ್ಲೀಟ್ ಇವಾಗ ಜ್ಞಾನ ಅಥವಾ ಇದು ನನ್ನ ಏನಿದೆ ಅಟೆನ್ಷನ್ ಅದ್ರ ಮೇಲೆ ಇದೆ. ಈಗ ಅಣ್ಣಯ್ಯ ಸೀರಿಯಲ್ ಚೆನ್ನಾಗೇ ಆಗ್ತಾ ಇದೆ. ಆ್ಯಂಡ್ ನನ್ನ ಕ್ಯಾರೆಕ್ಟ್ರಿಗೆ ಅದೇ ಇವಾಗ ಇಂಪಾರ್ಟೆನ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ವೆರಿ ಹ್ಯಾಪಿ. ಅದಾದಮೇಲೆ ಇನ್ನೊಂದು ಸಿನಿಮಾ ಒಪ್ಕೊಂಡಿದ್ದೀನಿ, ಹೆಸರೆಲ್ಲ ಇವಾಗಲೇ ರಿವೀಲ್ ಮಾಡೋದಕ್ಕಾಗಲ್ಲ. ಆ್ಯಂಡ್ ಇನ್ನೊಂದೆರಡು ಕತೆ ಬಂದಿತ್ತು, ಬಟ್ ತುಂಬ ರಶ್ ಅಂದರೆ ಏನದು ಎಲ್ಲ ಒಟ್ಟಿಗೆ ಕೆಲಸ ಮಾಡೋದಕ್ಕೆ ಇಷ್ಟ ಆಗಲ್ಲ ನನಗೆ. ನಾನು ಸ್ವಲ್ಪ ಆರಾಮಾಗಿ ಯೋಚನೆ ಮಾಡಿಕೊಂಡು ಆ ಥರ ಕೆಲಸ ಮಾಡಬೇಕು. ಸೊ ಇದಿಷ್ಟು ನಡೀತಾ ಇದೆ ಇವಾಗ. ಓಕೆ. ಸೊ ಮುಂದೆ ಇನ್ನು ನಾವು ರತ್ನಾನ ಮದುವೆ ನೋಡ್ಲಿಕ್ಕಿದೆ ಸದ್ಯಕ್ಕೆ ಅಲ್ವಾ? ಮದುವೆ ಸೀನ್ ಇನ್ನು ನಡೀಲಿಕ್ಕೆ ರೆಡಿ ಆಗ್ತಾ ಇದೆ ಇವಾಗ ಪ್ರಸ್ತುತ. ಸೊ ಇವಾಗೆಲ್ಲ ಅಣ್ಣನ ಮನೇಲಿ ಫುಲ್ ಜಾಲಿಯಾಗಿ ಅಣ್ಣನ ಮುದ್ದಲ್ಲಿ ಬೆಳೀತಾ ಇದ್ದೀರಾ. ಸೊ ಸೊ ಇವಾಗ ವಾಪಸ್ ನಾವು ಸೀರಿಯಲ್ಗೆ ಬರೋದಾದರೆ ನಿಮ್ಮ ಕೋ ಆರ್ಟಿಸ್ಟ್ಗಳೆಲ್ಲ ಇದೆ. ಅದರಲ್ಲೂ ತಂಗಿ ಗುಂಡಮ್ಮ ನೋಡೋ ತಿಂಡಿ ಪೋತಿ ಅಂತ ಸ್ಕ್ರೀನಲ್ಲಿ ನಾವು ನೋಡಿದ್ದೀವಿ. ಆ್ಯಕ್ಚುಲಿ ಅವ್ರನ್ನ ಪ್ರತೀಕ್ಷಾ ಬ್ರೋ ಅಂತ ಕರೆಯೋದು ನಾನು. ಓಕೆ. ಕ್ರೈಸ್ಟಲ್ಲಿ ನನಗೆ ಸೂಪರ್ ಸೀನಿಯರ್ ಅವರು. ಸೊ ನನಗೆ ಅವ್ರ ಬಗ್ಗೆ ತುಂಬ ರೆಸ್ಪೆಕ್ಟ್ ಅಲ್ಲ. ಸೊ ಪ್ರತೀಕ್ಷಾ ಬ್ರೋ ಬನ್ನಿ ಹೋಗಿ ಅಂತ ಹೇಳ್ತೀನಿ. ಆನ್ ಸ್ಕ್ರೀನಲ್ಲಿ ಮಾತ್ರ ಈ ರಶ್ಮಿ ಬಾರೆ ಗುಂಡು ಬಾರೆ ಅನ್ನೋದು. ಸೊ ನನಗೆ ಅದೇ ಅಕ್ಕನ ಸಮಾನ ಅವರು. ಆ ಥರ ಏನೂ ಇಲ್ಲ. ಶಿ ಇಸ್ ವೆರಿ ಏನಂತಾರೆ ವೆರಿ ಡಿಸಿಪ್ಲಿನ್ಡ್. ಆ ಥರ ತಿಂಡಿ ಪೋತಿ ಅನ್ನೋದೆಲ್ಲ ಬರೀ ಆನ್ ಸ್ಕ್ರೀನ್ ಮಾತ್ರ. ಆ್ಯಂಡ್ ನನಗೆ ಅವ್ರಿಗೆ ತುಂಬ ಸಿಮಿಲಾರಿಟೀಸ್ ಇದೆ. ನಾಟಕ ಆಗಿರ್ಬೋದು, ನಾವು ಸ್ಟಾರ್ಟಿಂಗಲ್ಲಂತೂ ಇವಾಗ ಮದುವೆ ಆಗಿ ಹೋದ್ರಲ್ಲ, ಸ್ಟಾರ್ಟಿಂಗಲ್ಲಂತೂ ಸೆಟ್ಟಲ್ಲೆಲ್ಲ ರಂಗಗೀತೆ ಹಾಡ್ತಾನೆ ಕೂರೋದು ನಾನು. ಓಕೆ. ಸೊ ವೆರಿ ನನಗೆ ಯಾವಾಗಲೂ ಹೇಳ್ತಿರ್ತಾರೆ, ಈ ಸೆಟ್ಟಲ್ಲಿ ಯಾರು ಈ ಥರ ಎಲ್ಲ ಮಾಡ್ತಾರೆ, ನೀವಿಬ್ಬರೇ, ನಾವು ಥಿಯೇಟ್ರ್ ಅವ್ರು ಅದಕ್ಕೆ ನಾವು ಮಾಡ್ತೀವಿ ಅಂತ ನಾವು. ಸೊ ಆ ಥರ ಒಂದು ಬಾಂಡಿಂಗ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಅವರು ಆ್ಯಕ್ಚುಲಿ ಅವ್ರ ಅಜ್ಜಿ ಎಲ್ಲ ಊರ್ ಕಡೆಯವರು, ಮಲ್ನಾಡವ್ರೆ. ಸೊ ಅದು ಒಂದು ಮಲ್ನಾಡು ಭಾಷೆ ಮಾತಾಡ್ತಾ ಆರಾಮಾಗಿ. ಸೊ ವೆರಿ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್. ಓಕೆ. ಪರ್ಶು ಬಗ್ಗೆ? ಪರ್ಶು ಅಷ್ಟೇ ಪಾಪ ಇದು ಆನ್ ಸ್ಕ್ರೀನ್ ಮಾತ್ರ ಅವ್ರು. ನನಗೆ ಅವ್ರು ಅವತ್ತು ನಮ್ಮ ಊರಿಗೆ ಬಂದಿದ್ರು. ನಾನು ನಮ್ಮ ಚಿಕ್ಕಮ್ಮಂಗೆ ಹೇಳಿದೆ, ಅಮ್ಮ ಇದು ಚಿಕ್ಕಮ್ಮ ನಿನ್ನ ಫೇವ್ರೆಟ್ ಪರ್ಶು ಬಂದಿದ್ದಾನೆ, ನಮ್ಮ ಮನೆಗೆ ಮಾತ್ರ ಕರಿಬೇಡ, ನನಗೆ ಸಿಟ್ಟು ಬಂದ್ಬಿಡುತ್ತೆ ಅಂತ. ಅವರು ಆ್ಯಕ್ಚುಲಿ ಹೇಳ್ತಿರ್ತೀನಿ, ತುಂಬ ಒಳ್ಳೆ ಮನುಷ್ಯ. ವೆರಿ ಏನಂತಾರೆ, ಅವರು ಅಷ್ಟೇ ಸಿನಿಮಾ ಟೆಕ್ನಿಕಾಲಿಟೀಸ್ ಬಗ್ಗೆ ಅವ್ರಿಗೂ ಇಂಟ್ರೆಸ್ಟ್ ಇರೋದ್ರಿಂದ ನಾವು ಅದ್ರ ಬಗ್ಗೆ ಜಾಸ್ತಿ ಮಾತಾಡ್ತಿರ್ತೀವಿ ಯಾವಾಗಲೂ. ವೆರಿ ಸ್ವೀಟ್ ಗೈ. ಅವ್ರು ಆನ್ ಸ್ಕ್ರೀನ್ ಇರೋ ಥರ ಆ ಥರ ಇಲ್ವೇ ಅಲ್ಲ, ತುಂಬ ಒಳ್ಳೆಯ ಮನುಷ್ಯ. ಓಕೆ. ಅಣ್ಣನ ಬಗ್ಗೆ ಮಾತಾಡೋದಕ್ಕೆಲ್ಲ ನಮಗೆ ಹೆಂಗೆ ಸೀರಿಯಲಲ್ಲಿ ಹೇಗೋ ರಿಯಲ್ ಲೈಫಲ್ಲೂ ಹಾಗೇನೆ ಅವನು. ಅಣ್ಣ ಅಂದರೆ ಅಣ್ಣನೇ. ನನಗೆ ಯಾವಾಗಲೂ ತಮ್ಮಂದ್ರಿದ್ದಾರೆ, ಅಕ್ಕಂದ್ರಿದ್ದಾರೆ, ಅಣ್ಣ ಇರಲಿಲ್ಲ ನನಗೆ. ಸೊ ಅವನು ಆ ಪ್ಲೇಸ್ನ ಫುಲ್ಫಿಲ್ ಮಾಡಿದ್ದಾನೆ. ಆಲ್ಮೋಸ್ಟ್ ಎಲ್ಲರೂ ಅಣ್ಣಂಗಿದೆ ಕಾಮೆಂಟ್ ಕೊಡ್ತಾ ಇದ್ದಾರೆ. ಡೆಫಿನೆಟ್ಲಿ ಅವ್ನು ಇರೋದೇ ಹಾಗೆ, ಅಣ್ಣ ಇರೋದೇ ಹಾಗೆ. ವೆರಿ ಸೆಕ್ಯೂರ್ಡ್ ಫೀಲ್ ಮಾಡಿಸ್ತಾನೆ ಎಲ್ರಿಗೂ. ನಾನು ಯಾವಾಗಲೂ ಇದು ಝೀ ಸ್ಟೇಜಲ್ಲೇ ಹೇಳಿದ್ದೆ, ಎಲ್ಲಿ ಹೋದ್ರೂ ಬಿಲ್ಲು ಅಣ್ಣನೇ ಕೊಡೋದು ಅಂತ. ಅಂದರೆ
ಎಲ್ಲ ವಿಷಯದಲ್ಲ ಅವ್ನು ರಿಯಲ್ ಅಣ್ಣ ಹೇಗ್ ನಡ್ಕೊಂತಾನೆ ಒಬ್ಬ ತಂಗಿ ಜೊತೆ, ಬರೀ ಸ್ಕ್ರೀನ್ ಮೇಲೆ ಅಲ್ಲದೆ ಆಫ್ ದ ಸ್ಕ್ರೀನ್ ಕೂಡ ಅದೇ ಥರನೇ ಇರ್ತಾನೆ. ಓಕೆ, ವೆರಿ ಜೆಂಟಲ್ ಮ್ಯಾನ್. ಓಕೆ. ಇನ್ನೊಬ್ರು ಅಂದ್ರೆ ಪಾರು ಬಗ್ಗೆ ನಾವು ಮಾತಾಡಲೇಬೇಕು. ನಿಶಾ ಅಂದ್ರೆ ಅಮೂಲ್ಯ ಆಗಿ ಬಹಳ ಖ್ಯಾತಿಯನ್ನ ಪಡೆದ ನಟಿ, ಸೀನಿಯರ್ ಮೋಸ್ಟ್. ಡೆಫಿನೆಟ್ಲಿ. ಹೇಗಿತ್ತು ಅವ್ರ ಎಕ್ಸ್ಪೀರಿಯನ್ಸ್? ಅವಳು ಸೀನಿಯರ್ ಆದ್ರೂ ನಮ್ದೇ ಏಜ್ ಅವಳು, ಆಯ್ತಾ. ಸೊ ಫಸ್ಟ್ ಟೈಮು ಒಂದು ವರ್ಕ್ಶಾಪ್ ಅಂತ ಮಾಡ್ತಾರೆ. ಅದರಲ್ಲಿ ನಮ್ಗೆ ಯಾವ ಬೇರೆಯವ್ರು ಯಾರು ಸೆಲೆಕ್ಟ್ ಆಗಿದ್ದಾರೆ ಏನೂ ಗೊತ್ತಿರಲ್ಲ. ಪ್ರತೀಕ್ಷಾ ಬ್ರೋ ಇದಾರೆ ಅನ್ನೋದು ಗೊತ್ತಿತ್ತು, ಯಾಕಂದ್ರೆ ಥಿಯೇಟರ್ ಅವರು ಗೊತ್ತಿತ್ತು. ಅಲ್ಲಿ ಹೋದ ಮೇಲೆ ಗೊತ್ತಾಗಿದ್ದು ಹೀರೋಯಿನ್ ಕ್ಯಾರೆಕ್ಟರು ಇವರು ಅಮೂಲ್ಯ ಅಂತಾನೆ ಬರೋದು, ನಿಶಾ ಮಾಡ್ತಾ ಇದಾರೆ ಅನ್ನೋದು ಗೊತ್ತಾಯ್ತು. ನನಗೆ ಅವ್ರನ್ನ ಹೋಗಿ ಮಾತಾಡ್ಸ್ಬೇಕಂದ್ರೆ ಒಬ್ವಿಯಸ್ಲಿ ನಮ್ಮ ಅಮ್ಮನಿಗೆಲ್ಲ ತುಂಬಾ ಫೇವ್ರೇಟ್. ನೀವು ಹೇಳ್ದಂಗೆ ಅಮೂಲ್ಯ ಕ್ಯಾರೆಕ್ಟರ್ ಎಷ್ಟು ಪಾಪ್ಯುಲಾರಿಟಿ. ತುಂಬಾ ಭಯದಲ್ಲೇ ಹಾಯ್ ನಾಗಶ್ರೀ ಅಂತ ಅವಳು ತುಂಬಾ ಚೆನ್ನಾಗಿ ಮಾತಾಡ್ಸಿದ್ಲು, ಹಾಯ್ ನಿಶಾ ಅಂತ. ಅದ್ರ ಆರಾಮಾಗಿ ಮಾತಾಡ್ಸಿದ್ಲು. 2 ದಿನ ಎಷ್ಟು ಕ್ಲೋಸ್ ಆಗ್ಬಿಟ್ವಿ ಅಂದ್ರೆ ಹೋಗಿ ಬನ್ನಿ ಇದ್ದಿದ್ದು ಹೋಗೇ ಬಾರೆ ಆಯ್ತು. ಇವಾಗಂತೂ ಮದ್ವೆ ಆಗಿ ಅವಳು ಯಾವಾಗ ನಮ್ಮ ಮನೆಗೆ ಬಂದ್ಲು, ವೆರಿ ಗುಡ್ ಫ್ರೆಂಡ್ಸ್. ಈಗ ಸೆಟ್ಟಲ್ಲಿ ಯಾರೇ ಕೇಳಿದ್ರು ಹೇಳ್ತಾರೆ ಇವರಿಬ್ರು ಕ್ಲೋಸ್ ಫ್ರೆಂಡ್ಸ್ ಅಂತ. ಸೊ ಆ ಥರ ತುಂಬ ಇಂಟ್ರೆಸ್ಟ್ಗಳು ಮ್ಯಾಚ್ ಆಗುತ್ತೆ. ಈ ಥರ ಆರಾಮಾಗಿ ವೆರಿ ಸ್ವೀಟ್ ಗರ್ಲ್. ನಾನು ಹೇಳಿದ್ನಲ್ಲ, ಮೈಕ್ ಹಾಕೊಳೋದ್ರಿಂದ ಹಿಡಿದು ಪ್ರತಿಯೊಂದು ಅವಳೇ ಹೇಳ್ಕೊಟ್ಟು, ನೋಡು ಹಿಂಗೆ ನಿಲ್ಬೇಕು ನಿನ್ನ ಫ್ರೇಮಲ್ಲಿ, ಆಚೆ ಎಲ್ಲೂ ಹೋಗ್ಬಾರ್ದು, ಕರೆಕ್ಟಾಗಿ ನಿಲ್ಬೇಕು. ಇದೆಲ್ಲ ಪ್ರತಿಯೊಂದು ಅವಳು ಹೇಳ್ಕೊಟ್ಟಿದ್ದು ನನಗೆ ಸೂಕ್ಷ್ಮತೆಗಳು. ಅಂಡ್ ವೆರಿ ಗುಡ್ ಆಕ್ಟ್ರೆಸ್. ಅವಳು ಆಕ್ಟ್ ಮಾಡ್ತಿದ್ರೆ ನಾನು ಸುಮ್ಮನೆ ಹಿಂಗೆ ನೋಡ್ತಿರ್ತೀನಿ, ಎಷ್ಟು ಚೆನ್ನಾಗಿ ಆ ಸಟ್. ಈಗ ನೀವು ಅಮೂಲ್ಯ ಕ್ಯಾರೆಕ್ಟರ್ಗೂ ಪಾರು ಕ್ಯಾರೆಕ್ಟರ್ಗೂ ಎಂತ ಜಗಜಾಂತರ ವ್ಯತ್ಯಾಸ, ಅದನ್ನ ಎಷ್ಟು ಚೆನ್ನಾಗಿ ಕ್ಯಾರಿ ಮಾಡ್ತಾ ಇದ್ದಾರೆ. ರೌಡಿ ಬೇಬಿ ಅದ್ರಲ್ಲಿ ಹೇಗಿತ್ತು ರೌಡಿ ಬೇಬಿ ಕ್ಯಾರೆಕ್ಟರ್, ಇದರಲ್ಲಿ ಒಬ್ಳು ಮೆಚೋರ್ಡ್, ಒಬ್ಳು ರೆಸ್ಪಾನ್ಸಿಬಲ್ ಗೃಹಿಣಿಯಾಗಿ ಎಲ್ಲರೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು. ಅಂಡ್ ಎಷ್ಟು ಚೆನ್ನಾಗಿದೆ ಶೇಡ್ಸ್. ನಮ್ಮ ಜೊತೆ ಒಂಥರ ಇರ್ತಾಳೆ, ಅವ್ರ ಅಪ್ಪನ ಜೊತೆ ಒಂಥರ ಇರಬೇಕು. ಅಮೇಝಿಂಗ್ ಆಕ್ಟ್ರೆಸ್ ಅವಳು. ನಂಗೆ ತುಂಬಾ ಇಷ್ಟ ಅವಳ ಆಕ್ಟಿಂಗ್. ಫ್ರೆಂಡ್ ಅಂತ ಹೇಳ್ತಲ್ಲ, ಇವಾಗ್ಲೂ ನಾನು ಅಡ್ಮೈರ್ ಮಾಡ್ತೀನಿ ಅಂದ್ರೆ ಅದು ಅವಳ ಆಕ್ಟಿಂಗ್ನ. ಓಕೆ. ಸೊ ಎಲ್ಲ ಇದರಲ್ಲೂ ನಂಗೆ ಅದೇ ಹೇಳ್ತಿದ್ದೆ, ಅಣ್ಣಯ್ಯದಿಂದ ಒಬ್ಳು ಒಳ್ಳೆ ಗೆಳತಿ ಸಿಕ್ಕಿದ್ದಾಳೆ ಅಂತ. ಓಕೆ. ಅಂದ್ರೆ ನೀವು ಮೊದಲು ಏನು ಪರಿಚಯ ಇರಲಿಲ್ಲ ಅಲ್ವಾ? ಇಲ್ಲ, ಅದೇ ವರ್ಕ್ಶಾಪ್ ಅಲ್ಲೇ ಪರಿಚಯ ಆಗಿರೋದು. ಓಕೆ. ನಿಮ್ಮ ಡೈರೆಕ್ಟರ್ ಬಗ್ಗೆನೂ ಮಾತಾಡಲೇಬೇಕಲ್ವಾ? ಡೈರೆಕ್ಟರ್ ನಮ್ಮ ಇವರು ಶಿವರಾಮ್ ಸರ್ ಅಂತ, ಅಮೇಝಿಂಗ್. ಅಂದರೆ ಫಸ್ಟಿಂದನೂ ಹೇಳಬೇಕು, ಮಧು ಸರ್ ಅಂತ ಇದ್ರು ನಮ್ಮ ಕಾಸ್ಟಿಂಗ್ ಆಗಿ. ಸ್ಟಾರ್ಟಿಂಗಲ್ಲಿ ಮಧು ಸರ್ ಅಂತ ಇದ್ದಿದ್ದು, ಅಂದರೆ ರತ್ನ ಪಾತ್ರ ಹೀಗಿರಬೇಕು, ನಾನು ಜಾಸ್ತಿ ಎಲ್ಲ ಎಕ್ಸ್ಪ್ರೆಷನ್ ಕೊಡೋ ಹಾಗೆಲ್ಲ ಇರಬಾರ್ದಲ್ಲ, ಸಟಲ್ಡ್ ಆಗಿರಬೇಕು, ವೆರಿ ಡೀಸೆಂಟ್ ಆಗಿರಬೇಕು ಅಂತ. ಅದನ್ನ ಪಾತ್ರನ ಒಂದು ರೂಪಿಸೋದಕ್ಕೆ ಹೆಲ್ಪ್ ಮಾಡಿದ್ದು ಅವರು. ಅದಾದಮೇಲೆ ರಾಜೇಶ್ ಸರ್ ಅಂತ ಬಂದರು, ರಾಜೇಶ್ ಮಾವಳ್ಳಿ ಅಂತ. ಅವರು ಇವಾಗ ರತ್ನ ಪಾತ್ರ ಇವಾಗ ಏನಂತಾರೆ, ಬರೀ ಅದು ಒಂದೇ ಶೇಡ್ ಅಲ್ಲ, ಬೇರೆ ಥರನೂ ಅವಳು ಆ್ಯಕ್ಟಿಂಗ್ ಮಾಡ್ಬೋದು. ಕಾಮಿಡಿಗೆ ಹೇಗೆ ರಿಯಾಕ್ಟ್ ಮಾಡ್ಬೋದು, ಬೇರೆ ನಿನ್ನ ತಂಗಿರ್ ಕಾಮಿಡಿ ಮಾಡ್ತಿದ್ರೆ ನೀನು ಹೇಗೆ ರಿಯಾಕ್ಟ್ ಮಾಡ್ಬೋದು, ಇವನ್ನೆಲ್ಲ ಹೇಳಿ ಕೂರಿಸಿದ್ದು ನಮ್ಮ ರಾಜೇಶ್ ಮಾವಳ್ಳಿ ಸರ್. ಇವಾಗಿರೋದು ಶಿವರಾಮ್ ಮಾಗಡಿ ಅಂತ. ಅವರು ಅಷ್ಟೇ ಪ್ರತಿಯೊಂದು ಇವಾಗ ಆ್ಯಕ್ಚುಲಿ ಇವಾಗ ಏನಿದೆ ನಮ್ಮದು ಮೇಯ್ನ್ ಆಗಿ ಮದುವೆಗಿದ್ರೆ ತುಂಬ ಹೆಲ್ಪ್ ಮಾಡ್ತಿದ್ದಾರೆ. ಆ್ಯಂಡ್ ವೆರಿ ಕಾಮ್ ಗೈ, ಚೆನ್ನಾಗಿ ಸೆಟ್ಟಲ್ಲಿ ನಮ್ಮ ಜೊತೆನೂ ಚೆನ್ನಾಗಿ ಬೆರೆತ್ಕೊಂಡಿರ್ತಾರೆ. ಸೊ ನೈಸ್. ಎಲ್ಲ ಒಂದು 3 ಜನದ ಎಫರ್ಟ್ ನಮ್ಮ ಮೇಲೆ. ತುಂಬ ಸ್ಟ್ರಿಕ್ಟು ಆ ಥರ ಇದ್ದೀರಾ ಹೇಗೆ? ಅಂದರೆ ಸ್ಟ್ರಿಕ್ಟ್ ಅಂದರೆ ಅದೊಂದು ಸ್ಟ್ರಿಕ್ಟ್ನೆಸ್ ಇದ್ದೇ ಇರುತ್ತೆ. ಒಬ್ಬ ಡೈರೆಕ್ಟರ್ ಅಂದರೆ ಇಡೀ ಸೆಟ್ ಅವ್ರು ತುಂಬ ಜನ ಹೇಳ್ತಾರೆ, ಕೆಲವೊಂದಿಷ್ಟು ಡೈರೆಕ್ಟರ್ ಜೊತೆ ಕೆಲಸ ಮಾಡೋದು ಕಷ್ಟಪ್ಪ, ಬಾಯಿ ಬಂದಂಗೆಲ್ಲ ಬೈದ್ಬಿಡ್ತಾರೆ. ಆ ಥರ ಏನೂ ಇಲ್ಲ. 3 ಜನನೂ ಅಷ್ಟೇ. ಆದರೂ 3 ಜನದ ಹತ್ರ ನಾನು ಬೈಸ್ಕೊಂಡಿದ್ದೀನಿ, ಆಯ್ತಾ. ಬಟ್ ಒಳ್ಳೆ ರೀತಿಲೇ. ಅದು ನಮ್ಮ ಜನ್ಮ ಸಿದ್ಧ ಹಕ್ಕು ಅದು. ಅಂದರೆ ಅದನ್ನು ಹೇಳಿದ್ನಲ್ಲ, ನಿತ್ತಲ್ಲಿ ನಿಲ್ಲಲ್ಲ ಈ ವಿಷಯಕ್ಕೆಲ್ಲ. ಬಟ್ ಅವ್ರ ಡೈರೆಕ್ಟರ್ ಏನಿರ್ತಾರ ಅದೇ ನಮ್ಮ ಮೇಲೆ ರಿಫ್ಲೆಕ್ಟ್ ಆಗೋದಲ್ಲ. ಸೊ ನನಗಂತೂ ಯಾರ ಜೊತೆನೂ ಕೆಲಸ ಮಾಡೋದು ಕಷ್ಟ ಅಂತ ಆಗಲಿಲ್ಲ. 3 ಜನನೂ ನಿಜವಾಗ್ಲೂ ಇದು ಒಂದು ಮೂಲಕ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ರತ್ನ ಅನ್ನೋ ಕ್ಯಾರೆಕ್ಟರ್ ನನ್ನ ಕ್ಯಾರೆಕ್ಟರ್ ಮಾತ್ರ ಅಲ್ಲ, ನೋಡಿದ್ರು ಇಂಪಾರ್ಟೆನ್ಸ್ ಎಲ್ಲ ನಮ್ದ್ರಂತೂ ಎಷ್ಟು ಜನ ಕ್ಯಾರೆಕ್ಟರ್ಸ್ ಜಾಸ್ತಿ ಇರೋದು. ಸೊ ಎಲ್ರಿಗೂ ಕ್ಯಾರೆಕ್ಟರ್ ಹೀಗೆ ಕೂತಿದೆ ಅಂದರೆ ಅದಕ್ಕೆ ಇವ್ರು 3 ಜನನೇ ಕಾರಣ. ಓಕೆ. ಸೀನನ್ ಬಗ್ಗೆ ಕೇಳಬೇಕಪ್ಪ, ಅವ್ನು ಯಾಕೆ ಹಂಗೆ ಆಡ್ತಾನೆ ಪಾಪ, ಗುಂಡಮ್ಮಂಗೆ ಹಂಗೆ ಅನ್ಯಾಯ ಮಾಡ್ಬೋದಾ? ಸೀನಾಗೆ ನಿಜವಾಗ್ಲೂ ರಿಯಲ್ ಲೈಫಲ್ಲಿ ತುಂಬ ಒಳ್ಳೆ ಮನುಷ್ಯ, ವೆರಿ ಫನ್ ಗೈ. ಸೆಟ್ಟಲ್ಲಿ ತುಂಬ ತಮಾಷೆ ಮಾಡಿಕೊಂಡು ಆರಾಮಾಗಿರುವಂಥ ಮನುಷ್ಯ. ಬಟ್ ಇದು ಆನ್ ಸ್ಕ್ರೀನ್ ನಾನೇನು ಕಮೆಂಟ್ ಮಾಡೋಕ್ಕಾಗಲ್ಲ, ರತ್ನ ಇನ್ನೂ ಗೊತ್ತಿಲ್ವಲ್ಲ ಅದೇನು ಅವ್ರದ್ದೇನಿದೆ. ಮತ್ತೆ ಸೀನನ್ನ ಕಾಂಬಿನೇಷನ್ ಸ್ವಲ್ಪ ಕಮ್ಮಿನೇ ಇದೆ ಅಲ್ಲ? ಹೌದು, ಸೀನನ್ ಜೊತೆ ಅಷ್ಟು ಒಡನಾಟ ಇಲ್ಲ. ಫಸ್ಟ್ ಅಂದರೆ ಸೀನಾ ಯಾಕೋ ಹಂಗೆ ಮಾಡ್ತೀಯ ಅಂತ ಬೈಬೋದು, ಅವನು ರತ್ನಕ್ಕ ಅಂತ ಬೈಬೋದು ಅಷ್ಟೇ. ಅದ ಸ್ಕ್ರೀನ್ ಮೇಲೆ ಏನೂ ಆ ಥರದಿಲ್ಲ. ಬಟ್ ಈಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್, ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಮೈನ್. ತುಂಬ ಒಳ್ಳೆ ಮನುಷ್ಯ. ಸೀನಾ ಅಂತ ಅದೊಂದು ಸ್ಲ್ಯಾಂಗ್ ತೆಗೆದ ಅದು ಚೆನ್ನಾಗಿರುತ್ತೆ. ಒಳ್ಳೆ ಆ್ಯಕ್ಟ್ರು ಕೂಡ. ಓಕೆ. ಸೀನಾ ನಮ್ಮ
ಅವರು ರಂಗಭೂಮಿ ಕಲಾವಿದೆನಾ? ಹೌದು, ನಾವು ಶ್ರುತಿ ಅಂತ ಅವ್ರ ಹೆಸರು, ನಾವು ಶ್ರೂ ಅಂತ ಕರೆಯೋದು. ಲೈಕ್ ಫ್ರೆಂಡ್ಸ್, ಹಾಯ್ ಶ್ರೂ, ಬನ್ನಿ ಶ್ರೂ, ಆ ಥರ. ಅವರು ಅಷ್ಟು ಡ್ಯಾನ್ಸ್, ಅವ್ರಿಗೂ ನನಗೂ ತುಂಬ ಸಿಮಿಲಾರಿಟೀಸ್ ಇದೆ. ಅಂದರೆ ಅದೇ ಥಿಯೇಟರ್ ಡ್ಯಾನ್ಸರ್ ಅವರು. ಸೊ ನಾನು ಪ್ರತೀಕ್ಷಾ ಅವರು ಯಾವಾಗಲೂ ಇದ್ರ ಬಗ್ಗೆನೇ ಮಾತಾಡ್ತಿರ್ತೀವಿ, ಥಿಯೇಟರ್ ಅದು ಇದು ಅಂತ. ಸೊ ಅವರು ಶಿ ಇಸ್ ವೆರಿ ಯಂಗ್ ಆ್ಯಕ್ಚುಲಿ. ಹೌದು. ಬಟ್ ಎಂಥ ಒಳ್ಳೆ ನಟಿ ಅಂದರೆ, ನೀವು ಬೇರೆ ಸೀರಿಯಲ್ಸ್ ಎಲ್ಲ ನೋಡಿರ್ಬೋದು ಅವ್ರ ಆ್ಯಕ್ಟಿಂಗ್. ನೀವು ಯಾವ ಥರ ಇದ್ರಲ್ಲಿ ಕಾಮಿಡಿ ಇದೆಯಾ, ಕಾಮಿಕ್ ಟೈಮಿಂಗ್ಸ್ ಚೆನ್ನಾಗಿದೆ, ಇನ್ನೊಂದ್ರಲ್ಲಿ ವಿಲನ್ ಕೊಡ್ತೀರಾ, ಅದನ್ನೂ ಚೆನ್ನಾಗಿ ಮಾಡ್ತಾರೆ. ಇವಾಗಲೂ ಇದ್ರಲ್ಲಿ ವಿಲನ್ ಎಷ್ಟು ಬರ್ತಾ ಇದೆ. ವೆರಿ ವೆರಿ ಗುಡ್ ಆ್ಯಕ್ಟ್ರೆಸ್, ತುಂಬ ಇಷ್ಟ ನನಗೆ ಅವರು. ಆ್ಯಂಡ್ ಆಫ್ ದ ಸ್ಕ್ರೀನ್ ಅಷ್ಟೇ ಶ್ರೂ, ಐ ಲವ್ ಶ್ರೂ. ಸೊ ಇವಾಗ ಶೂಟಿಂಗ್ ಒಂದು ಫಿಕ್ಸ್ ಆಗಿಬಿಟ್ಟಿರುತ್ತೆ ಇಂಥ ಡೇಟ್ಗೆ ಅಂತೇಳಿ, ನಿಮ್ಗೇನೋ ಬೇರೆ ಪ್ರೋಗ್ರಾಮ್ಸ್ ಹಾಕೊಂಡ್ಬಿಟ್ಟಿರ್ತೀರಾ, ಏನಾದ್ರು ಕಳ್ಳಾಟ ಆಡ್ಬಿಟ್ಟು ತಪ್ಸ್ಕೊಂಡಿದ್ದು? ಚಾನ್ಸೇ ಇಲ್ಲ, ಅದು ನಮ್ಮ ಸೆಟ್ಟಲ್ಲಿ ಮಾಡೋಕ್ಕೆ ಆಗಲ್ಲ. ಆ್ಯಂಡ್ ಸುಪ್ರೀತಾ ಅಕ್ಕ ಅಂದರೆ ಪರಿಚಯ ಇರೋದ್ರಿಂದ ನಾನೇನು ಸುಳ್ಳು ಹೇಳೋದಕ್ಕಾಗಲ್ಲ, ಅಕ್ಕಂಗೆ ಗೊತ್ತಾಗ್ಬಿಡುತ್ತೆ ಸುಳ್ಳು ಹೇಳ್ತಿದ್ದಾಳೆ ಅಂತ. ಯೂಶ್ವಲಿ ಅಂದರೆ ಇವಾಗ ಕೆಲವು ಸತಿ ಏನಾಗಿರುತ್ತೆ ಅಂದರೆ ಟೆಲಿಕಾಸ್ಟ್ ಆಗಲೇಬೇಕಾಗಿರುತ್ತೆ. ತುಂಬ ಹತ್ತಿರದಲ್ಲಿ ಬ್ಯಾಂಕಿಂಗ್ ಇರಲ್ಲ, ತುಂಬ ಹತ್ತಿರದಲ್ಲಿ ಶೂಟ್ ಮಾಡ್ತಿರ್ತೀವಿ ಅಂದರೆ ಇನ್ನೇನು ನೆಕ್ ಟು ನೆಕ್ ಇರೋ ಹಾಗೆ ಶೂಟ್ ಮಾಡ್ತಿರ್ತೀವಿ, ಅವಾಗ ಏನೂ ಮಾಡೋಕ್ಕಾಗಲ್ಲ. ಅದರ್ವೈಸ್ ನಾವು ರಿಕ್ವೆಸ್ಟ್ ಮಾಡಿಕೊಂಡ್ರೆ, ಇವಾಗ ಏನೋ ಒಂದು ಪ್ರೋಗ್ರಾಮ್ ಇದೆ ಇಂಪಾರ್ಟೆಂಟ್ ಹೋಗಬೇಕು ಅಂದರೆ ಬಿಟ್ಕೊಡ್ತಾರೆ, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಸೊ ಅಂದರೆ ಫ್ರೆಂಡ್ ನಮ್ಮ ಅಂದರೆ ಯಾವುದೋ ಬೇರೆ ಪ್ರೊಡಕ್ಷನ್ ಹೌಸ್ ಜೊತೆ ಕೆಲಸ ಮಾಡ್ತಿದ್ದೀವಿ ಅನ್ನೋದಲ್ಲ, ನಾನು ತುಂಬ ಟೈಮಿಂದ ನೋಡಿದಾರೆ ಅವರು. ಸೊ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಗೊತ್ತಾಗ. ಈಗ ಯಾವ ಪ್ರೊಡ್ಯೂಸರಿಗೆ ಅಕ್ಕ ಅಂತ ಕರೀತಾರೆ ಹೇಳಿ, ನಾವೆಲ್ಲ ಸುಪ್ರೀತಾ ಅಕ್ಕನ ಅಕ್ಕ ಅಂತಾನೆ ಕರೆಯೋದು. ಸೊ ಆ ಥರ ಇದೆ. ಸೊ ಸುಳ್ಳು ಹೇಳೆಲ್ಲ ಬಿಡಿಸ್ಕೊಳೋದಕ್ಕೆ ಆಗಲಿಲ್ಲ, ಮುಂದೂ ಆ ಥರ ಪ್ರಸಂಗ ಬರದೇ ಇರಲಿ. ಓಕೆ. ಸೊ ಇವಾಗ ನಿಮ್ಮ ಅಣ್ಣಯ್ಯ ಸೀರಿಯಲಲ್ಲಿ ನೋಡೋದಾದರೆ ಅಮ್ಮನ ಪಾತ್ರನೂ ಒಂದು ಪ್ರಮುಖ ಪಾತ್ರವಾಗಿ ಕಾಣಿಸ್ಕೊಂಡಿದೆ. ನಿಮಗೆ ಆರೋಗ್ಯ ಹಾಳಾದಾಗ ಅಮ್ಮನ ತೊಡೆ ಮೇಲೆ ಮಲ್ಕೊಂಡಿರ್ತೀರಾ, ಬಟ್ ಅಮ್ಮ ಅನ್ನೋ ಗೊತ್ತಿರಲಿಲ್ಲ. ಅತ್ತಿಗೆಯಲ್ಲಿ ಅಮ್ಮನ ಕಾಣ್ಕೊತಾ ಇದ್ದೀರಾ, ಬಟ್ ಅಣ್ಣಂಗೂ ಅಷ್ಟೇ ಅಮ್ಮನ ಕಂಡ್ರೆ ದ್ವೇಷ ಇದೆ. ಸೊ ಇವಾಗ ನಿಮ್ಮ ಮದುವೆ ಬೇರೆ ಹತ್ರ ಬರ್ತಾ ಇದೆ. ಗುಂಡಮ್ಮನ ಮದುವೆಗೆ ಅಮ್ಮ ಹೆಂಗೋ ಗ್ಯಾಪಲ್ಲಿ ಬಂದು ಹೋಗ್ಬಿಟ್ಟಿದ್ರು, ಇವಾಗ ನಿಮ್ಮ ಮದುವೆಗೆ ಹೇಗೆ ಬರ್ತಾರೆ ಗೊತ್ತಿಲ್ಲ, ಬಂದಮೇಲೆ ಗೊತ್ತು ಅಮ್ಮ ಬರ್ತಾರಾ ಇಲ್ವಾ ಅನ್ನೋದು. ಬಟ್ ಆ ಟ್ರ್ಯಾಕ್ ತುಂಬ ಚೆನ್ನಾಗಿದೆ. ಅಂದರೆ ತಮಾಷೆ ಅಥವಾ ಇನ್ನೊಂದೇನೋ ಒಂದು ಟ್ರ್ಯಾಕ್ ಮಧ್ಯೆ ಈ ಥರ ಮಗನೇ ಅಮ್ಮನ ಹೇಟ್ ಮಾಡೋದು, ಅಥವಾ ನಮಗೂ ಅಷ್ಟೇ, ನಮ್ಗೇನು ನಮ್ಗೆ ಅದ್ರ ಬಗ್ಗೆ ಒಂದು ಸ್ಟ್ಯಾಂಡ್ ತೊಗೊಳೋದಕ್ಕೆ ಇಲ್ಲ. ಅಂದರೆ ಅಣ್ಣ ಏನು ಹೇಳ್ತಾನೋ ಅದೇ ಫೈನಲ್ ಅಲ್ಲ. ನೀವು ಹೇಳ್ದಂಗೆ ಅವತ್ತು ಅಮ್ಮನ ತೊಡೆ ಮೇಲೆ ಮಲಗಿದಾಗ ನಾನು ಹೇಳ್ತೀನಿ, ನನಗೊಬ್ಳು ಅಮ್ಮ ಇದ್ದಿದ್ರೆ ಮೋಸ್ಟ್ಲಿ ನಿಮ್ಮ ಥರ ಇರ್ಬೋದು, ಇರ್ತಿದ್ರೇನೋ ಅಂತ. ಸೊ ನಂಗೆ ಆ ಥರ ಯಾವುದೇ ಟ್ರ್ಯಾಕ್ ಬಂದರೂ ನಂಗೆ ತುಂಬ ಇಷ್ಟ. ಇಂಡೈರೆಕ್ಟಾಗಿ ಗೊತ್ತಿರೋಲ್ಲ ನನಗೆ ಅವರೇ ಅಮ್ಮ ಅನ್ನೋದು. ಆ್ಯಂಡ್ ಅದೇ ವೆರಿ ಕನ್ಫ್ಯೂಷನ್ ಇದೆ ಆ ಟ್ರ್ಯಾಕ್ ಮೇಲೆ ನನಗೂ. ಆ್ಯಂಡ್ ಐ ಆಮ್ ವೆರಿ ಕ್ಯೂರಿಯಸ್ ಪರ್ಸ್ನಲಿ, ಯಾವ ಥರ ತೊಗೊಂಡು ಹೋಗ್ತಾರೆ ಅದನ್ನ. ಅಮ್ಮ ಬರ್ತಾರಾ ನಮ್ಮ ಮನೆಗೆ, ಅಥವಾ ನನ್ನ ಮದ್ವೆಗೆ ಬರ್ತಾರಾ? ಆ್ಯಂಡ್ ಅಮ್ಮನ ಮೇಲೆ ದ್ವೇಷ ಬರ್ಲಿಕ್ಕೆ ಏನು ಅಷ್ಟೊಂದು ಮೇನ್ ರೀಸನ್ ಏನಿರ್ಬೋದು ಅಂದರೆ ಅದನ್ನ ತೋರಿಸಿದ್ದಾರೆ ಆಲ್ರೆಡಿ. ಅಂದರೆ ಅದು ಹೌದಾ ಅಲ್ವಾ, ಅದಾಗೋದಕ್ಕೆ ಸಾಧ್ಯ ಅನ್ನೋದೆಲ್ಲ ಒಂದಷ್ಟು ನನಗೂ ಡೌಟ್ಸ್ ಇದೆ. ಲೆಟ್ಸ್ ಸಿ, ಆಡಿಯನ್ಸ್ ಜೊತೆ ನನಗೂ ಕ್ಲಿಯರ್ ಆಗಬೇಕು. ಆ್ಯಂಡ್ ತ್ರಿವೇಣಿ ಮೇಡಮ್ ಆ ಕ್ಯಾರೆಕ್ಟರ್ ಮಾಡ್ತಿರೋದು, ಅವರು ಅಷ್ಟೇ ತುಂಬ ಒಳ್ಳೆ ನಟಿ. ಅವ್ರ ಜೊತೆ ಅದೇ ಮೊನ್ನೆ ಸೀನ್ ಇದ್ದಾಗ ತುಂಬ ಚೆನ್ನಾಗಿ ಈ ಥರ ಮಾಡು ಅಂತ ಹೆಲ್ಪ್ ಮಾಡ್ತಾರೆ, ಹೇಳ್ಕೊಡ್ತಾರೆ. ಸೊ ನೈಸ್. ಆಮೇಲೆ ಇನ್ನೊಂದು ಹೇಳಬೇಕು ಅಂದರೆ, ಮಧ್ಯಾಹ್ನ ಊಟ ಕೂತಾಗ ಅವರು ಊಟ ಏನಿದೆ, ಅವರು ಸಾರಲ್ಲಿ ತುಪ್ಪ ಹಾಕಿ ಅದನ್ನು ಕಲಸಿ ನಮ್ಗೆಲ್ರಿಗೂ ಕೈ ಕೊಟ್ಟಿದ್ರು ಅವತ್ತು. ಸೊ ಅವೆಲ್ಲ ಐ ಥಿಂಕ್ ಚೆನ್ನಾಗಿದೆ. ನಾನು ಮದುವೆ ಆಗೋಕ್ಕಿಂತ ಮುಂಚೆನೆ ಅವ್ರು ನಮ್ಮ ಮನೆಗೆ ಎಂಟ್ರ್ ಆದರೆ ಚೆನ್ನಾಗಿರತ್ತೆ ಒಂಥರ. ಆಯ್ತು ದಿನ ಕೈ ತುತ್ತು ತಿನ್ಬೋದು. ನಾನು ಹೋದ ಮೇಲೆ ಬಂದರೆ ಗೊತ್ತಿಲ್ಲ, ಅವಾಗ ಸಿಗೋದಾಗುತ್ತೆ. ಅದೇ ಸೆಟ್ಟಿಗೆ ನೀವೆಲ್ಲ ಮನೆ ಊಟ ತಗೊಂಡು ಹೋಗ್ತೀರಾ ಹೇಗೆ ಎಲ್ಲರೂ? ಇಲ್ಲ, ಅಂದರೆ ನಾನು ಥರಲ್ಲ. ನನಗೆ ಅದೊಂದು ಹೇಳಲೇಬೇಕು. ರಮ್ಯಾನ್ ಕ್ಯಾರೆಕ್ಟರ್ ಮಾಡ್ತಾರಲ್ಲ, ಅವ್ರ ಅಮ್ಮ ಮೀನಮ್ಮ ಅಂತ ಕರೆಯೋದು. ಮೀನಮ್ಮ ಅವಳ ಮಗಳಿಗೆ ಏನು ಮಾಡ್ಕೊಂಡು ತಂದಿರ್ತಾರೋ ಅದನ್ನ ನನಗೂ ಕೊಡ್ತಾರೆ. ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತಾರೆ, ನೀನೇ ಕಡೆ ನಾನು ದೊಡ್ಡ ಮಗಳು ತಿನ್ನು ಅಂತ. ಸೊ ಅವ್ರು ಮಂಡ್ಯ ಕಡೆ, ಮಂಡ್ಯ ಸ್ಟೈಲ್ ಮುದ್ದೆ. ನಾನು ಬರೀ ಅಕ್ಕಿ ರೊಟ್ಟಿ ತಿನ್ಕೊಂಡು ಬೆಳೆದವಳು. ಇಲ್ಲ, ನೀನು ಮುದ್ದೆ ತಿನ್ನಬೇಕು, ಅದ್ರ ಜೊತೆ ಉಪ್ಸಾರು, ಅದ್ರ ಮೇಲೆ ಖಾರ, ಅದ್ರ ಮೇಲೆ ತುಪ್ಪ, ಇದನ್ನೆಲ್ಲ ಹಾಕ್ದಿನ. ನನಗೆ ನಮ್ಮಮ್ಮ ಹೇಳ್ತಿರ್ತಾಳೆ, ಊಟ ಮಾಡಿದ್ಯಾ, ಆರಾಮಾಗಿದ್ಯಾ ಅಂತ. ನಾನು ಹೇಳ್ತಿರ್ತೀನಿ, ಸೆಟ್ಟಲ್ಲಿ ಇದ್ರೆ ನನಗೆ ಊಟ ತಿಂಡಿದ್ ಪ್ರಾಬ್ಲಮ್ ಇಲ್ಲ. ನನ್ನ ಮನೇಲಿ ಹಿಂಗಿದ್ದಾಗಲೇ ಎಲ್ಲಿ ತಿಂತೀನಿ ಏನೋ ಗೊತ್ತಾಗಲ್ಲ. ಬಟ್ ಸೆಟ್ಟಲ್ಲಿ ಇದ್ರೆ ಒಳ್ಳೆ ಮನೆ ಊಟ ಸಿಗುತ್ತೆ. ಒಳ್ಳೆ ಕಾಫಿ ಮಾಡ್ತಾಳೆ ನಮ್ಮಮ್ಮ. ಸೊ ನನಗೆ ಅಮ್ಮನ ಥರನೇ. ಅದು ಅವತ್ತು ಅವಾರ್ಡ್ ಬಂತು ನೋಡಿ ನಮಗೆ, ಪ್ರೇಮ ಮೇಡಮ್ ಅವಾರ್ಡ್ ಕೊಡುವಾಗ ರಮ್ಯಾ ಕ್ಯಾರೆಕ್ಟರ್, ಅದೇ ನಮ್ಮ ರಮ್ಯಾ ಕರೆದ್ಲು ಅವ್ರ ಅಮ್ಮನ. ಅವ್ರು ಬರುವಾಗ ಬಾ ಮಿನಿ ಅಂತಿದ್ದೆ ನಾನು. ನಿಮ್ಮಮ್ಮನ ಕೇಳಿದ್ರು ಅವರು, ಪ್ರೇಮ ಮೇಡಮ್. ನನ್ಗೂ ಅಮ್ಮನ ತರಾನೇ ಅಂದೆ ನಾನು. ಸೊ ಆ ಥರ ಹೋಗು ಬಾ ಅಂತಾನೆ ಕರೆಯೋದು, ನಮ್ಮಮ್ಮನ ಹೇಗೆ ಕರಿತೀವಿ ಹಾಗೇನೆ.
ಸೊ ಅಷ್ಟೇ ಪ್ರೀತಿ ಓಕೆ ನನ್ನ ಮೇಲೆ. ಸೊ ತಮ್ಮ ಸ್ಕಂದ ಇವಾಗ ಒಂಚೂರು ಹೊಟ್ಟೆ ಉರ್ಕೊಂಬೋದು ತಂಗಿ ಸಿಕ್ಬಿಟ್ಟಿದ್ದಾಳೆ ಅಂತೇಳಿ. ಇರ್ಬೋದು. ಅದು ಅಷ್ಟೇ. ಅವಳು 10th ಓದ್ತಾ ಇರೋದು ಇವಾಗ, ನನ್ನ ತಮ್ಮ ಲಾಸ್ಟ್ ಇಯರ್ 10th. ಅವ್ನು ಸ್ವಲ್ಪ ಚೆನ್ನಾಗಿ ಓದ್ತಾನೆ. ಸೊ ಅವನದೇನೇ ಕ್ವಶನ್ ಪೇಪರ್ ಇದ್ರು ಅದೆಲ್ಲ ಇದ್ರೆ ನಾನು ಕಲೆಕ್ಟ್ ಮಾಡಿ ಇವಳಿಗೆ ಕೊಡೋದಿದ್ ಮಾಡ್ತಿರ್ತೀನಿ ಅವಾಗ ಅವಾಗ. ಅಥವಾ ಏನಾದ್ರು ಡೌಟ್ಸ್ ಇದ್ರೆ ಕೇಳ ನನ್ನ ತಮ್ಮನ, ತೊಂದರೆ ಇಲ್ಲ ಅಂತ ಹೇಳ್ತಿರ್ತೀನಿ. ಇವಳು ಚೆನ್ನಾಗಿ ಓದ್ತಾಳೆ. ಸೊ ಇವಾಗ ಸೆಟ್ಟಲ್ಲಿ ಇರ್ತೀರಾ, ಸಡನ್ನಾಗಿ ಹೆಣ್ಮಕ್ಳು ಅಂದಮೇಲೆ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತವೆ. ಇನ್ನೂ ಕೆಲವಷ್ಟು ಜನಕ್ಕೆ PCOD ಪ್ರಾಬ್ಲಮ್ಸ್ಗಳು ಇರ್ತವೆ. ಈ ಥರ ಸಂದರ್ಭಗಳನ್ನು ಎದುರಿಸೋದು ಹೇಗೆ? ಮತ್ತು ಸಾಕಷ್ಟು ಹೆಣ್ಮಕ್ಳು ಇದರಿಂದನೇ ಖಿನ್ನತೆಗೆ ಜಾರುವಂಥದ್ದು ಇರುತ್ತೆ. ಅವರಿಗೆಲ್ಲ ಒಂದು ಸಣ್ಣ ಅಡ್ವೈಸ್ ಕೊಡೋದಾದರೆ? ಅಂದರೆ ನಮಗೆ ಸೆಟ್ಟಲ್ಲಿರುವಾಗ ಆ ಥರ ಏನೂ ಸಮಸ್ಯೆ ಆಗಲ್ಲ. ಇವಾಗ ಹುಷಾರಿಲ್ಲ ಅಂದ್ರೂ ಅಥವಾ ಈ ಥರ ಪೀರಿಯಡ್ಸ್ ಪ್ರಾಬ್ಲಮ್ ಏನೇ ಆದ್ರೂ ನಮಗೆ ಏನು ಫೆಸಿಲಿಟೀಸ್ ಬೇಕೋ ಅದನ್ನು ಪ್ರೊಡಕ್ಷನ್ ಹೌಸ್ ಪ್ರೊವೈಡ್ ಮಾಡುತ್ತೆ. ಅಲ್ಲಿ ಮ್ಯಾನೇಜರ್ ಇರ್ತಾರೆ, ಅವರು ಅದನ್ನು ನೋಡ್ಕೊತಾರೆ. ಬಟ್ ಇದೇ ವಿಷಯನ ನಾವು ಅಡ್ರೆಸ್ ಮಾಡಿದೀವಿ ಸೀರಿಯಲ್ ನನ್ನ ಕ್ಯಾರೆಕ್ಟರ್ ಮುಖಾಂತರನೇ. ಆ್ಯಂಡ್ ಅಣ್ಣ ಮಡಿಲು ಅಂತ ಒಂದು ಸ್ಯಾನಿಟರಿ ನ್ಯಾಪ್ಕಿನ್ಸ್ ಇರೋ ಒಂದು ಇದನ್ನೇ ಓಪನ್ ಮಾಡಿದ್ದಾನೆ, ಒಂದು ಬೂತ್ ಥರ, ಯಾರೇ ಆರಾಮಾಗಿ ಬಂದು ತೊಗೊಂಡು ಹೋಗ್ಬೋದು ಅಂತ. ಐ ಥಿಂಕ್ ಈಗ ನಮಗೆ ವಿ ಆರ್ ಓಪನ್ ಅಬೌಟ್ ಇಟ್. ಅಂದರೆ ಸಿಟಿಲಿರೋ ಹುಡುಗಿರು ಹೌದು ಸ್ವಲ್ಪ ಓಪನ್ ಆಗಿ ಮಾತಾಡ್ತೀವಿ, ಶೇರ್ ಮಾಡ್ತೀವಿ. ನನ್ನ ಪ್ರಕಾರ ಗಂಡು ಮಕ್ಕಳು ಕೂಡ ಅದ್ರ ಬಗ್ಗೆ ನಾಲೆಡ್ಜ್ ಇರುತ್ತೆ. ಯಾರು ಅದನ್ನ ತುಂಬಾ ಹೈಡ್ ಮಾಡುವಂಥದ್ದು ಏನೂ ಇರಲ್ಲ. ಬಟ್ ಅದೇ ಹಳ್ಳಿ ಕಡೆ ಹೋದಾಗ ಗೊತ್ತಿಲ್ಲ, ಇವಾಗ ಆಗ್ತಾ ಇದ್ದಾರೆ ಅವರು ಓಪನ್, ದೇ ಆರ್ ಓಪನ್ ಅಬೌಟ್ ಇಟ್. ಬಟ್ ಅದೊಂದು ಇನ್ಸೆಕ್ಯೂರಿಟಿ ಅಥವಾ ಅದೊಂದು ಹೌದು ಇದ್ದೇ ಇರುತ್ತೆ. ತರಬೇಕು ಅಂದ್ರೆ ಕದ್ದು ಮುಚ್ಚಿ ತಗೊಂಬ, ಪೇಪರಲ್ಲಿ ಸುತ್ಕೊಂಡು ಮುಚ್ಚಿಡ್ಕೊಂಬ, ಸಾಕಷ್ಟು ನಡೀತಾ ಇತ್ತು. ಮೊನ್ನೆ ನೀವು ನೋಡಿರ್ಬೋದು, ನಮ್ಮ ಅಣ್ಣ ಅತ್ತಿಗೆದು ಅದೊಂದು ಕ್ಯಾಂಪೈನ್ ತರನೇ ಮಾಡಿದ್ರು, ಎಲ್ಲಾ ಕಡೆ ಹೋಗಿ ಅದ್ರ ಬಗ್ಗೆ ವಿಚಾರಿಸೋದು ಎಲ್ಲ. ಅವಾಗ ಎಷ್ಟೋ ಜನ ಹೇಳ್ಕೊಂಡಿದ್ದಾರೆ ನೋಡಿ, ನಾವು ವಿ ಆರ್ ನಾಟ್ ಓಪನ್, ನಾವು ಅದನ್ನ ಮುಕ್ತವಾಗಿ ಹೇಳ್ಕೊಳೋದಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ಐ ಥಿಂಕ್ ಇವಾಗ ಬದಲಾವಣೆ ಬರ್ತಾ ಇದೆ. ನಾನೇನೋ ಹೇಳಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಸೀರಿಯಲಲ್ಲಿ ಅದನ್ನ ತೋರಿಸಿದೀವಿ. ಈ ಥರ ಸೀರಿಯಲ್ ಅನ್ನೋದು ಹೆಂಗೆ ಪ್ಲಾಟ್ಫಾರ್ಮ್ ಅಂದರೆ ಅದು ತುಂಬ ಜನಕ್ಕೆ ರೀಚ್ ಆಗುತ್ತೆ. ಸೊ ನಾವು ಅಂದರೆ ನಾವು ಸೀರಿಯಲ್ ಮಾಡೋರು ರೆಸ್ಪಾನ್ಸಿಬಲ್ ಆಗಿ ಅದನ್ನು ಸೀರಿಯಸ್ ಆಗಿ ತೊಗೊಂಡು ಈ ವಿಷಯನೆಲ್ಲ ಅಡ್ರೆಸ್ ಮಾಡಿದಾಗ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ನೀವು ಕಮೆಂಟ್ಸ್ ನೋಡಿರ್ಬೋದು, ಅದರಲ್ಲಿ ಎಷ್ಟೋ ಜನ ಬರ್ದಿದ್ದಾರೆ ಅದನ್ನು. ನನಗೆ ಸ್ಪೆಷಲಿ ಗಂಡು ಮಕ್ಕಳು ಕಮೆಂಟ್ ಹಾಕಿದ್ದಾರೆ, ಇದ್ರ ಬಗ್ಗೆ ಇವಾಗ ಗೊತ್ತಾಯ್ತು ಶಿವಣ್ಣ, ಥ್ಯಾಂಕ್ಸ್ ಶಿವಣ್ಣ, ಇಷ್ಟು ದಿನ ಗೊತ್ತೇ ಇರಲಿಲ್ಲ ಇಷ್ಟೊಂದು ಕಷ್ಟ ಆಗುತ್ತೆ ಅನ್ನೋದು. ಐ ಥಿಂಕ್ ಅದೇ ಆಗಬೇಕಾಗಿರೋದು. ಅಂದ್ರೆ ಆಕ್ಟಿಂಗ್ ಮಾಡೋದ್ರ ಜೊತೆ ಈ ಥರದ್ದೇನೋ ಒಂದು ಮಾಡಿದಾಗ ವೆರಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ನಮಗೆ ಅಷ್ಟೇ. ಸೊ ಈ ಥರ ಇನ್ನೂ ಹಲವಾರು ಸೀರಿಯಲ್ಗಳು ಈ ಥರ ಬೇರೆ ಬೇರೆ ಇಶ್ಯೂನ ಅಡ್ರೆಸ್ ಮಾಡೋದ್ರಿಂದ ಐ ಥಿಂಕ್ ತುಂಬ ಬದಲಾವಣೆಗಳು ಬರುತ್ತೆ. ಆ್ಯಂಡ್ ದಟ್ ಈಸ್ ಇನಫ್. ಓಕೆ. ಸೊ ಇವಾಗ ನಾಗೇಶ್ರೀ ಬದುಕಲ್ಲಿ ಏನೋ ನನಗೆ ಹಿಂಗೆ ಪ್ರಾಬ್ಲಮ್ಮು ಇಮ್ಮಿಡಿಯೇಟ್ ಹಿಂಗೆ ಟಕ್ಕಂತ ನೆನಪಾಗೋದು ಪ್ರಾಬ್ಲಮ್ ಅಂದ ತಕ್ಷಣ, ಅಥವಾ ಏನೋ ಖುಷಿ ಅಂದ ತಕ್ಷಣ ಶೇರ್ ಮಾಡ್ಕೊಳ್ಳೋಕ್ಕೆ? ನನಗೆ ವೆರಿ ಗ್ಲ್ಯಾಡ್, ನನಗೆ ತುಂಬ ಜನ ಇದ್ದಾರೆ ನನ್ನ ಜೀವನದಲ್ಲಿ ಆ ಥರ. ನನ್ನ ಸ್ಕೂಲ್ ಫ್ರೆಂಡ್ಸಿಂದ ಹಿಡಿದು, ನನ್ನ ಕಾಲೇಜ್ ಫ್ರೆಂಡ್ಸಿಂದ ಹಿಡಿದು ಲಾಟ್ ಆಫ್ ಫ್ರೆಂಡ್ಸ್ ನನಗೆ ಇವಾಗ ಏನೇ ಸಮಸ್ಯೆ ಆದರೂ ನನ್ನ ಜೊತೆ ಬಂದು ನಿಲ್ತಾರೆ. ಸೊ ಹೆಸರು ಹೇಳಬೇಕಂದ್ರೆ ಅಜಯ್ ಅಂತ, ಸ್ವರೂಪ್ ಅಂತ ಇದ್ದಾನೆ, ಆಮೇಲೆ ಸುಪ್ರಿಯಾ ಅಂತ ಇದ್ದಾಳೆ, ಆ್ಯಂಡ್ ಆಬ್ವಿಯಸ್ಲಿ ನಿಶಾ ಇದ್ದಾಳೆ. ತುಂಬ ನನ್ಗೆ ಅಂದರೆ ಇವ್ರು 4 ಜನ ನೆನಪು ಬರ್ತಾರೆ. ಬಟ್ ಇದರಿಂದ ಆಚೆಗೂ ಒಂದೊಂದು ಸಮಸ್ಯೆ ಆದರೂ ಇವಾಗ ಗಾಡಿ ಕೆಟ್ಟೋದ್ರೆ ಯಾರೋ ಬರ್ತಾರೆ ಹೆಲ್ಪ್ ಮಾಡೋದಕ್ಕೆ, ಆ ಥರ ತುಂಬ ಜನ ಇದ್ದಾರೆ. ಸೊ ನನ್ನ ಲೈಫಲ್ಲಿ ಆ್ಯಂಡ್ ಅಪ್ಪನ ಫ್ರೆಂಡ್ಸ್ ಎಷ್ಟೋ ಜನ ಇದ್ದಾರೆ. ಸೊ ವೆರಿ ಸೆಕ್ಯೂರ್ಡ್ ಆ ವಿಷಯದಲ್ಲಿ ನಾನು. ಓಕೆ. ಯಾರು ಬೇಕಾದರೂ ಬಂದಿರ್ತಾರೆ. ಆ್ಯಂಡ್ ರೀಸೆಂಟಾಗಿ ಅಪ್ಪಂಗೆ ಹುಷಾರಿಲ್ದಿದ್ದಾಗಲೂ ಅಷ್ಟೇ ಎಷ್ಟೋ ಜನ ಕಾಲ್ ಮಾಡಿ ವಿಚಾರಿಸ್ಕೊಂಡಿದ್ದಾರೆ, ಆರ್ ಯು ಓಕೆ? ಸೊ ಐ ಥಿಂಕ್ ದಟ್ ಇಸ್ ಇನಫ್. ಒಂದು ಫೋನ್ ಕಾಲ್ ಬಂದು ನಾವು ಇದೀವಿ ಜೊತೆಗೆ ಅಂತ ಹೇಳೋದಿದೆಯಲ್ಲ. ಹೌದು. ಸೊ ಆ ವಿಷಯದಲ್ಲಿ ತುಂಬಾ ಬೆಂಗಳೂರು ಅಂತ ಬ್ಯುಸಿ ನಗರದಲ್ಲಿ ಟೈಮ್ ಮಾಡ್ಕೊಂಡು ಫೋನ್ ಮಾಡೋದೇ ದೊಡ್ಡ ಕೆಲಸ. ಎಕ್ಸಾಕ್ಟ್ಲಿ ಆ ಥರ ವೆರಿ ಲಕ್ಕಿ. ಓಕೆ. ಸೊ ಥ್ಯಾಂಕ್ಸ್ ಎಲ್ರಿಗೂ ಜೊತೆಗಿರೋದಕ್ಕೆ ಅಷ್ಟೇ. ಓಕೆ. ಸೊ ನಿಮ್ಮ ಸಿನಿಮಾ ಜರ್ನಿ ಇರ್ಬೋದು, ಧಾರಾವಾಹಿ ನಟನಾ ಜರ್ನಿ ಇರ್ಬೋದು, ಹಾಗೆ ನಿಮ್ಮ ಕಲೆಗಳು ಯಾವುದಿದೆ, ಭರತನಾಟ್ಯ, ಸಂಗೀತ, ಯಕ್ಷಗಾನ, ಇದನ್ನು ಮುಂದುವರಿಸ್ತಾ ಮುಂದೆ ಇನ್ನಷ್ಟು ಹೊಸ ಧಾರಾವಾಹಿಗಳಲ್ಲಿ ನಡೆಸಿ ಒಳ್ಳೊಳ್ಳೆ ಸಿನಿಮಾಗಳನ್ನು ನಮ್ಮ ವೀಕ್ಷಕರಿಗೆ ನೀಡಿ ಸಾಕಷ್ಟು ಯಶಸ್ಸನ್ನು ಗಳಿಸಿ ಎಲ್ಲ ಒಳ್ಳೆಯದಾಗಲಿ ಅಂಥೇಳಿ ಹೇಳ್ತೀವಿ. ನಮ್ಮ ಈ ಪಾಡ್ಕಾಸ್ಟ್ಗೆ ಬಂದು ಇಷ್ಟೊತ್ತು ಟೈಮ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸೊ ಮಚ್. ತುಂಬ ಖುಷಿ ಆಯಿತು, ಚೆನ್ನಾಗಿತ್ತು ಟಾಪಿಕ್ಸ್ ಎಲ್ಲ ಮಾತಾಡಿರೋದು. ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೊ ಮಚ್. ಖುಷಿ ಆಯಿತು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬರು ಖ್ಯಾತ ನಟಿ ಅಥವಾ ನಟರೊಂದಿಗೆ ನಿಮ್ಮ ಮುಂದೆ ಮತ್ತೆ ಬರ್ತೇನೆ. ನಮಸ್ತೆ.